I just want to greet them all, greet you also, and I want to convey my wishes of New Year 2026 to all of you. May the Lord continue to bless us and use us for His glory, even in this year also. ಇವತ್ತು ನನಗೆ ಸಿಕ್ಕಂತ ಈ ಒಳ್ಳೆಯ ಅವಕಾಶಕ್ಕಾಗಿ ದೇವರನ್ನ ನಾನು ಸ್ತುತಿಸುತ್ತೇನೆ. ಕಳೆದ ವರ್ಷ ನಾವು ಇಬ್ರಿಯರಿಗೆ ಬರೆದ ಪತ್ರಿಕೆಯನ್ನು ಧ್ಯಾನ ಮಾಡುತ್ತಾ ಬಂದಿದ್ದೇವೆ. ಅದು ಒಂದು ಕೆಲವು ಮಂದಿಗಾದ್ರೂ ಉಪಯೋಗವಾದ್ರೆ ಸಾಕು. ನಮ್ಮ ಈ ಶ್ರಮೆ, ನಮ್ಮ ಈ ಪ್ರಯಾಸ ಸಾರ್ಥಕವಾಗುತ್ತೆ. ಇಬ್ರಿಯರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯದಲ್ಲಿ 1ರಿಂದ 3 ತನಕ ಕಳೆದ ತಿಂಗಳು ಡಿಸೆಂಬರ್ ತಿಂಗಳಲ್ಲಿ ನಾವು ಕಲಿತೆವು. ಇವತ್ತು ಬಹಳ ಪ್ರಾಮುಖ್ಯವಾದಂತ, ಎಲ್ಲ ಪ್ರಾಮುಖ್ಯವಾದದ್ದೇ, ಆದ್ರೆ ಇವತ್ತು ಸ್ವಲ್ಪ ವಿವಾದಕ್ಕೆ ಅವಕಾಶವಿರುವಂತ ವಾಕ್ಯ ಭಾಗ ಇದು. ನಮ್ಮಲ್ಲಿ ಬಹಳ ಮಂದಿಗೆ ಗೊತ್ತಿರುವ ಹಾಗೆ 6ನೇ ಅಧ್ಯಾಯ, ಇಬ್ರಿಯರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ, ಅದರಲ್ಲಿ ಇವತ್ತು ನಮ್ಮ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಂತ ಭಾಗ 4ನೇ ವಚನದಿಂದ 10ನೇ ವಚನದ ತನಕ. ಬಹುಶಃ 10ನೇ ವಚನದ ತನಕ ನಾವು ಧ್ಯಾನ ಮಾಡುವುದಕ್ಕಾಗುವುದಾದ್ರೆ ಅದು ಒಳ್ಳೆಯದು. ಹೇಗೂ ಒಂದು ಸಾರಿ ನಾವು ಓದಿ ಬಿಡೋಣ. ಅಷ್ಟು ವಚನಗಳನ್ನು ಓದಿ ಬಿಟ್ರೆ ಅದರ ಬಗ್ಗೆ ನಾನು ವಿವರಣೆ ಕೊಡುವುದಕ್ಕೆ ಪ್ರಯತ್ನ ಮಾಡ್ತೇನೆ. ಸೊ ದಯವಿಟ್ಟು ಯಾರಾದ್ರೂ ಕನ್ನಡ ಭಾಷೆಯಲ್ಲಿ ಇಬ್ರಿಯರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 4ರಿಂದ 10 ತನಕ ಓದ್ಬಿಟ್ರೆ ಸಾಕು. ನಂತರ ನಾನು ವಿವರಣೆ ಕೊಡ್ತೇನೆ. ಒಂದು ಸಾರಿ ಜ್ಞಾನ ಪ್ರಕಾಶದಲ್ಲಿ ಸೇರಿ ಪರಲೋಕದಿಂದಾದ ದಾನದ ಅನುಭವವನ್ನು ಹೊಂದಿ ಪವಿತ್ರಾತ್ಮ ವರದಲ್ಲಿ ಪಾಲುಗಾರರಾಗಿ ದೇವರ ವಾಕ್ಯದ ಶ್ರೇಷ್ಠತೆಯನ್ನು, ಮುಂದಣ ಯುಗದ ಮಹತ್ವವನ್ನು ಅನುಭವಿಸಿದವರು ಭ್ರಷ್ಟರಾದರೆ ಅವರಲ್ಲಿ ತಿರುಗಿ ಮಾನಸಾಂತರವನ್ನು ಹುಟ್ಟಿಸುವುದು ಅಸಾಧ್ಯ. ಯಾಕಂದರೆ ಅವರು ತಮ್ಮ ಪಾಲಿಗೆ ದೇವರ ಮಗನನ್ನು ಪುನಃ ಶಿಲುಬೆಗೆ ಹಾಕುವವರು, ಆತನನ್ನು ಎಲ್ಲರ ಮುಂದೆ ಅವಮಾನಪಡಿಸುವವರು ಆಗಿದ್ದಾರೆ. ಭೂಮಿಯು ತನ್ನ ಮೇಲೆ ಅನೇಕಾವರ್ತಿ ಸುರಿಯುವ ಮಳೆಯನ್ನು ಹೀರಿಕೊಂಡು ಅದು ಯಾರ ನಿಮಿತ್ತವಾಗಿ ವ್ಯವಸಾಯ ಮಾಡಲ್ಪಡುತ್ತದೋ ಅವರಿಗೆ ಅನುಕೂಲವಾದ ಬೆಳೆಯನ್ನು ಕೊಟ್ಟರೆ ದೇವರ ಆಶೀರ್ವಾದವನ್ನು ಹೊಂದುತ್ತದೆ. ಆದರೆ ಅದು ಮುಳ್ಳು ಗಿಡಗಳನ್ನು, ಕಳೆಗಳನ್ನು ಬೆಳೆಸಿದರೆ ಅಯೋಗ್ಯವೆನಿಸಿಕೊಂಡು ಶಾಪಕ್ಕೆ ಗುರಿಯಾಗುತ್ತದೆ, ಅದರ ಅಂತ್ಯವು ಸುಡಲ್ಪಡುವುದೇ. ಆದರೆ ಪ್ರಿಯರೇ, ಈ ರೀತಿಯಾಗಿ ನಾವು ಮಾತಾಡಿದರೂ ನೀವು ಇದಕ್ಕಿಂತ ಉತ್ತಮವಾಗಿಯೂ ರಕ್ಷಣಕರವಾಗಿಯೂ ಇರುವ ಸ್ಥಿತಿಯಲ್ಲಿದ್ದೀರೆಂದು ದೃಢವಾಗಿ ನಂಬಿದ್ದೇನೆ. ನೀವು ದೇವ ಜನರಿಗೆ ಉಪಚಾರ ಮಾಡಿದಿರಿ, ಇನ್ನೂ ಮಾಡುತ್ತಾ ಇದ್ದೀರಿ. ಈ ಕೆಲಸವನ್ನು, ಇದರಲ್ಲಿ ನೀವು ದೇವರ ನಾಮದ ವಿಷಯವಾಗಿ ತೋರಿಸಿದ ಪ್ರೀತಿಯನ್ನು ಆತನು ಮೆರೆಯುವುದಕ್ಕೆ ಅನ್ಯಾಯಸ್ಥನಲ್ಲ. ದೇವರಿಗೆ ಸ್ತೋತ್ರವಾಗ್ಲಿ. ಈ 4ನೇ ವಚನದಿಂದ 10ನೇ ವಚನದ ತನಕ ನಾವು ಓದಿದ್ದೇವೆ. ಆದ್ರೆ 4, 5, 6 ವಚನಗಳು ಬಹಳ ಕಠಿಣವಾದ ಮಾತುಗಳು ಅಲ್ಲಿ ಈ ಗ್ರಂಥಕರ್ತನು ಉಪಯೋಗಿಸಿದ್ದಾನೆ. ಸ್ವಲ್ಪ ಭಯ ಹುಟ್ಟಿಸುವಂತ ಮಾತುಗಳು ಅಲ್ಲಿ ಬರೆದಿದೆ. ಇದರ ಬಗ್ಗೆ ಈ ವಾಕ್ಯಗಳ ವಿಷಯದಲ್ಲಿ ಪಂಡಿತರ ನಡುವೆ ಬಹಳಷ್ಟು ಭಿನ್ನಾಭಿಪ್ರಾಯಗಳು ಇದೆ ಮತ್ತು ವಿವಾದಕ್ಕೆ ಆಸ್ಪದವಾಗಿಯೂ ಸಹ ಅದು ಬೆಳೆದುಕೊಂಡು ಬಂದಿದೆ. ಹೇಗೂ ನಮ್ಮ ಪರಿಮಿತಿಯಲ್ಲಿ ನಾವು ಅದನ್ನು ಕಲಿಯೋಣ. ಕಳೆದ ದಿವಸಗಳಲ್ಲಿ ನಾನು ಹೇಳ್ತಾ ಬಂದೆ, ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ನಾವು 1ರಿಂದ 4 ತನಕ, 1ನೇ ಅಧ್ಯಾಯದಿಂದ 4ನೇ ಅಧ್ಯಾಯದ ತನಕ ಓದುವುದಾದ್ರೆ ಅದರಲ್ಲಿ ನಾವು ಒಳಗೆ ಹೋಗೋಣ ಎನ್ನುವ ಶೀರ್ಷಿಕೆ ಅಡಿಯಲ್ಲಿ ನಾವು ಕಲಿಬಹುದು. ಯಾಕಂದ್ರೆ ನಮ್ಮ ಆತ್ಮಿಕ ಸ್ವಾಸ್ಥ್ಯವನ್ನ ಸಾಧಿಸಿಕೊಳ್ಳೋಣ, ಪಡೆದುಕೊಳ್ಳೋಣ ಎನ್ನುವಂತ ವಿಷಯ ಈ 4 ಅಧ್ಯಾಯಗಳಲ್ಲಿ ಕಂಡು ಬರುತ್ತೆ. ಲೆಟ್ಸ್ ಗೋ ಇನ್ ಬಿಕಾಸ್ ವಿ ಆರ್ ಕ್ಲೇಮಿಂಗ್ ಅವರ್ ಸ್ಪಿರಿಚುವಲ್ ಇನ್ಹೆರಿಟೆನ್ಸ್. ನಮ್ಮ ಆತ್ಮಿಕ ಸ್ವಾಸ್ಥ್ಯವನ್ನ
ನಾವು ಪಡೆದುಕೊಳ್ಳಬೇಕು ಹಕ್ಕಿನಿಂದ. ಇದಕ್ಕೋಸ್ಕರ ಆ ಇಸ್ರಾಯೇಲರ ಚರಿತ್ರೆಯನ್ನ ಉಲ್ಲೇಖ ಮಾಡ್ತಾನೆ ಗ್ರಂಥಕರ್ತನು. ಅದರಲ್ಲಿ ಕಳೆದ ದಿವಸ ನಾನು ಹೇಳಿದೆ, 3 ಮುಖ್ಯವಾದ ಭೌಗೋಳಿಕ ಸ್ಥಳಗಳು ಅವರ ಇಡೀ ಪ್ರಯಾಣದಲ್ಲಿ ಇತ್ತು. ಐಗುಪ್ತದಿಂದ ಮೊದಲುಗೊಂಡು ಕನಾನ ದೇಶ, ವಾಗ್ದಾನ ದೇಶ ಸೇರುವ ತನಕ 3 ಭೌಗೋಳಿಕ ಸ್ಥಳಗಳು ಬಹಳ ಪ್ರಾಮುಖ್ಯವಾಗಿದ್ದವು. ಹೆಚ್ಚು ಕಡಿಮೆ 430 ವರ್ಷ ಅವರು ಕಳೆದಂತ, ಆ ದಾಸತ್ವದಲ್ಲಿ ಕಳೆದಂತ ಐಗುಪ್ತ ದೇಶ ಒಂದು ಆದ್ರೆ ಭೌಗೋಳಿಕ ಸ್ಥಳಗಳಲ್ಲಿ ಮೊದಲನೇದಾದ್ರೆ, ಎರಡನೇದು ಅವರು ಪಸ್ಕಾ ಆ ಕುರಿಮರಿಯ ರಕ್ತದಿಂದ ಬಿಡುಗಡೆ ಹೊಂದಿ ಕೆಂಪು ಸಮುದ್ರವನ್ನ ದಾಟಿ ಅದ್ಭುತವಾದ ರೀತಿಯಲ್ಲಿ, ಆಶ್ಚರ್ಯಕರವಾದ ರೀತಿಯಲ್ಲಿ ದೇವರ ಕಾರ್ಯಗಳನ್ನು ಹೆಜ್ಜೆ ಹೆಜ್ಜೆಗೂ ಆತನ ಅದ್ಭುತಗಳನ್ನು ಕಣ್ಣಾರೆ ಕಾಣುತ್ತಾ ಪ್ರಯಾಣ ಮಾಡಿದಂತ ಅವರ ಪ್ರಯಾಣದ ಅವಧಿಯಲ್ಲಿ ಅವರು ಕಳೆದಂತ 40 ವರ್ಷಗಳ ಅರಣ್ಯ ಪ್ರದೇಶ, ಅದು 2ನೇ ಭೌಗೋಳಿಕ ಸ್ಥಳ. ಇನ್ನು 3ನೇ ಭೌಗೋಳಿಕ ಸ್ಥಳ ಏನಂದ್ರೆ, ದೇವರು ಅವರ ಪಿತೃಗಳಿಗೆ ಮಾಡಿದಂತ ವಾಗ್ದಾನಕ್ಕೆ ಅನುಸಾರವಾಗಿ ಅವರು ವಾಗ್ದಾನ ಆಗಿರುವಂತ ಕಾನಾನ್ ದೇಶಕ್ಕೆ ಸೇರುವುದು. ಇವೆಲ್ಲವೂ ಭೂಮಿಯ ಮೇಲೆ ಇರುವಂತಹ ಸ್ಥಳಗಳೇ. ಹಾಗಾಗಿ ಭೌಗೋಳಿಕ ಸ್ಥಳಗಳು, ಜಿಯೋಗ್ರಫಿಕಲ್ ಲೊಕೇಶನ್ಸ್ ಅಂತ ಹೇಳಿದೆ. ಯಾಕಂದ್ರೆ ನಾನು ಕಳೆದ ಸಾರಿ ನಮ್ಮ ಧ್ಯಾನದಲ್ಲಿ ಧರ್ಮೋಪದೇಶ ಕಾಂಡ 6:23 ನಾನು ಹೇಳಿದೆ, ತಾನು ನಮ್ಮ ಪಿತೃಗಳಿಗೆ ಪ್ರಮಾಣ ಮಾಡಿಕೊಟ್ಟ ದೇಶದಲ್ಲಿ ನಮ್ಮನ್ನು ಸೇರಿಸುವುದಕ್ಕಾಗಿ ಐಗುಪ್ತ ದೇಶದೊಳಗಿಂದ ಬರಮಾಡಿದನು. ಇಲ್ಲಿ ಎರಡು ಮಾತುಗಳು, 2 ಪದಗಳು ತುಂಬಾ ಪ್ರಾಮುಖ್ಯತೆಯನ್ನ ಹೊಂದಿವೆ. ಏನಂದ್ರೆ, ನಮ್ಮನ್ನ ಐಗುಪ್ತ ದೇಶದೊಳಗಿಂದ ಬರಮಾಡಿದನು, ಹೊರಕ್ಕೆ. he brought us out of Egypt. That is number 1. Number 2, in order to make us to reach or enter into the promised land. ನಮ್ಮ ಪಿತೃಗಳಿಗೆ ತಾನು ದೇವರು ಪ್ರಮಾಣ ಮಾಡಿಕೊಟ್ಟ ದೇಶದಲ್ಲಿ ನಮ್ಮನ್ನು ಸೇರಿಸುವುದಕ್ಕಾಗಿ ಬರಮಾಡಿದನು. he brought us out of Egypt in order to help us or to make us to enter into the promised land. ನಮ್ಮನ್ನು ಯಾಕೆ ಬರಮಾಡಿದನು ಹೊರಕ್ಕೆ ಅಂತಂದ್ರೆ, ವಾಗ್ದಾನ ದೇಶದಲ್ಲಿ ಸೇರಿಸುವುದಕ್ಕೆ. ಈ 2 ಮಾತುಗಳು ನಮಗೂ ವರ್ತಿಸುತ್ತೆ. ನಮ್ಮನ್ನ ಪಾಪವೆಂಬ ಐಗುಪ್ತ ದೇಶದಿಂದ ಕ್ರಿಸ್ತನ ಶಿಲುಬೆಯ ಮರಣ ಪುನರುತ್ಥಾನಗಳ ಮೂಲಕ ಅದನ್ನು ಹೊರಕ್ಕೆ ತಂದರು. ಯಾವ ರೀತಿಯಲ್ಲಿ ಅವರು ಪಸ್ಕಾ ಕುರಿಮರಿಯ ರಕ್ತದಿಂದ ದಾಸತ್ವದ ಸ್ಥಿತಿಯಿಂದ ಹೊರಗೆ ಬಂದ್ರು ಹಾಗೆ. ಆದ್ರೆ ನಾವು ಈಗ ಪ್ರಯಾಣ ಮಾಡ್ತಾ ಇದ್ದೇವೆ. ಅವರಾದ್ರೆ ಯೆಹೋಶುವನ ನಾಯಕತ್ವದಲ್ಲಿ ಭೌಗೋಳಿಕವಾಗಿದ್ದಂಥ, ಅಕ್ಷರಸವಾಗಿದ್ದಂಥ ಕಾನಾನ್ ದೇಶಕ್ಕೆ ಅವರು ಸೇರಿದ್ರು. ಆದ್ರೆ ನಾವಿನ್ನೂ ಸೇರಿಲ್ಲ. ನಮ್ಮ ಕಾನಾನು ಕ್ರಿಸ್ತನು ಇರುವಂತ ಶಾಶ್ವತ ಪ್ರಪಂಚ, ಲೋಕವಾಗಿರುವಂತ ಮಹಿಮೆಯ ಪ್ರಪಂಚ ಎಂದು ಕರೆಯಲ್ಪಡುವಂತ ಪರಲೋಕವೇ ಆಗಿದೆ ನಮ್ಮ ಗುರಿ, ನಮ್ಮ ಲಕ್ಷ್ಯ. ಹಾಗಾಗಿ ನಾವಿನ್ನೂ ಅರಣ್ಯದಲ್ಲಿ ಇದ್ದೇವೆ. ನಾವು ಈ 2ನೇ ಲೊಕೇಶನ್ ಇದ್ದೇವೆ. ಸೊ ಅದಕ್ಕೋಸ್ಕರ ನಾನು ಅದನ್ನು ಓದಿದೆ. ಈಗ 2ನೇ ಭಾಗ, ಇದರಲ್ಲಿ 4ನೇ ಅಧ್ಯಾಯ 14ರಿಂದ 6ನೇ ಅಧ್ಯಾಯ 20ನೇ ವಚನದ ತನಕ 2ನೇಯ ವಿಷಯವನ್ನ ಹೇಳುತ್ತಾನೆ ಗ್ರಂಥಕರ್ತನು. ಮೊದಲು ಹೇಳಿದ್ದೇನು ಅಂತಂದ್ರೆ, ಅದು ಜಯ ಹೊಂದಿ, ಅಂದ್ರೆ ಒಂದು ಜಯೋತ್ಸವದಿಂದ ಅವರು ಐಗುಪ್ತ ದೇಶದಿಂದ ಹೊರಕ್ಕೆ ಬಂದು ದೇವರು ಅವರ ನಡುವೆ ಮಾಡಿದಂತ ಅದ್ಭುತ ಕಾರ್ಯಗಳ ದೆಸೆಯಿಂದ ಅವರು ಹೊರಕ್ಕೆ ಬಂದರು. It was, in other words, it was a victory for the people of Israelites. Okay? ಹಾಗಾಗಿ ಈ ವಿಕ್ಟರಿ ಜೊತೆಯಲ್ಲೇ ಲೆಟ್ಸ್ ಗೋ ಇನ್, ದೇವರು ನಮಗೆ ವಾಗ್ದಾನ ಮಾಡಿದ ಆ ಕಾನಾನ್ ದೇಶದೊಳಕ್ಕೆ ನಾವು ಸೇರೋಣ ಎನ್ನುವ ಉದ್ದೇಶದೊಂದಿಗೆ ಅವರ ಪ್ರಯಾಣವನ್ನ ಮುಂದುವರಿಸಿದರು. ಆ ಮುಂದುವರಿಕೆಯ ಕ್ರಮದಲ್ಲಿಯೇ 2ನೇ ಭಾಗ, ಅಂದ್ರೆ 4ನೇ ಅಧ್ಯಾಯ 14ರಿಂದ 6ನೇ ಅಧ್ಯಾಯ 20ನೇ ವಚನ, ಅಂದ್ರೆ ಇಡೀ ಅಧ್ಯಾಯ 6ನೇ ಅಧ್ಯಾಯವೆಲ್ಲವೂ ಸಹ ಸೇರಿಸಿದ್ರೆ 2ನೇ ವಿಷಯ ಏನಂದ್ರೆ, ಲೆಟ್ಸ್ ಗೋ ಆನ್, ಮುಂದುವರಿಯೋಣ, ಮುಂದಕ್ಕೆ ಹೋಗುತ್ತಾ ಬೆಳೆಯೋಣ ಅಂತ ಹೇಳಿ ನಾವು ಹೇಳ್ಬೋದು, ಪರ್ಯಾಯ ಪದಗಳು. ಸೊ ಇದು ಏನ್ ತೋರಿಸುತ್ತಂದ್ರೆ,
ಹೊರಕ್ಕೆ ಬಂದಂತ ಐಗುಪ್ತ ದೇಶದಿಂದ ಹೊರಕ್ಕೆ ಬಂದಂತ ನಾವು ನಮ್ಮ ಪ್ರಯಾಣವನ್ನ ಮುಂದುವರಿಸ್ತಾ ಇರುವಂತ ನಾವು ಬೆಳಿಬೇಕು. ಮೆಚುರಿಟಿ, ದೇರ್ ಮಸ್ಟ್ ಬಿ ಮೆಚುರಿಟಿ ಆಸ್ ವಿ ಗೋ ಆನ್, as we continue our journey towards our heavenly canon. We have to continue our journey. Meanwhile, as we continue our journey, there must be maturity. So maturity must be seen in our lives. ಅದು ಇಸ್ರಾಯೇಲರಾಗಿರಬಹುದು, ದೇವರ ಮಕ್ಕಳಾದಂತ ನಮಗಾಗಿರ್ಬಹುದು. ಅದನ್ನ ಹೇಳ್ತಾನೆ. ಅದನ್ನ ಇನ್ನೊಂದು ರೀತಿಯಲ್ಲಿ ಕ್ರೈಸ್ತ ಬೆಳವಣಿಗೆ, ಕ್ರೈಸ್ತ ಜೀವನದ ಬೆಳವಣಿಗೆ, ಗ್ರೋಯಿಂಗ್ ಅಪ್ ಇನ್ ದ ಕ್ರಿಶ್ಚಿಯನ್ ಲೈಫ್, ಗ್ರೋಯಿಂಗ್ ಅಪ್ ಇನ್ ದ ಕ್ರಿಶ್ಚಿಯನ್ ಲೈಫ್. ಕ್ರೈಸ್ತ ಜೀವನದಲ್ಲಿ ಬೆಳವಣಿಗೆ ಅನ್ನೋದು ತುಂಬಾ ಮುಖ್ಯ. ಮಗು ಹುಟ್ಟುವುದು ಎಷ್ಟು ಮುಖ್ಯವೋ ಆ ಹುಟ್ಟಿದ ಮಗು ಬೆಳೆಯುವುದು ಅಷ್ಟೇ ಮುಖ್ಯ, ಅದಕ್ಕಿಂತಲೂ ಮುಖ್ಯ. ಹಾಗಾಗಿ ನಾವು ನೋಡಿದಂತ 6ನೇ ಅಧ್ಯಾಯ 1ನೇ ವಚನದಲ್ಲಿ ಕೊನೆಯಲ್ಲಿ ಆದ ಕಾರಣ ಪೂರ್ಣವಾದ ತಿಳುವಳಿಕೆಗೆ ಸಾಗುತ್ತಾ ಹೋಗೋಣ ಎಂಬ ಮಾತನ್ನ ಕಳೆದ ಸಾರಿ ನಾವು ಓದಿದ್ದೇವೆ. ಸಾಗುತ್ತಾ ಹೋಗೋಣ, ನಿಲ್ಲಿಸುವ ಪ್ರಯಾಣವಲ್ಲ ಇದು. ಬೆಳೆಯುತ್ತಾ ಮುಂದಕ್ಕೆ ಹೋಗುತ್ತಾ ಇರುವಂತ ಪ್ರಯಾಣ. ಆ ಬೆಳವಣಿಗೆ ಅಂದ್ರೆ ಮುಂದಕ್ಕೆ ಹೋಗುತ್ತಾ ಬೆಳೆಯುತ್ತಾ ಹೋಗ್ಬೇಕು. ಬೆಳೆಯುತ್ತಾ ಹೋಗ್ತಾ ಇರ್ಬೇಕು. ಹೋಗ್ತಾ ಬೆಳೀತಾ ಇರ್ಬೇಕು. ಆಸ್ ವಿ ಕಂಟಿನ್ಯೂ ಅವರ್ ಜರ್ನಿ, ವಿ ಹ್ಯಾವ್ ಟು ಗ್ರೋ ಇನ್ ಅವರ್ ಕ್ರಿಶ್ಚಿಯನ್ ಲೈಫ್. ಅದನ್ನ ಫಿಲಿಪಿಯರಿಗೆ ಬರೆದ ಪತ್ರಿಕೆಯಲ್ಲಿ ಅಪೊಸ್ತಲನಾದ ಪೌಲನು ಸಹ ತನ್ನ ಸ್ವಂತ ಅನುಭವವನ್ನ ಹೇಳುತ್ತಾನೆ. ಹಿಂದಿರುವವುಗಳನ್ನ ಮರೆತು ಬಿಟ್ಟು ನಾನು ಯಾವುದಕ್ಕಾಗಿ ಕರೆಯಲ್ಪಟ್ಟಿದ್ದೇನೆಯೋ ಅದನ್ನ ಹಿಡ್ಕೊಳ್ಳುವುದಕ್ಕೆ ಎದೆ ಬೊಗ್ಗಿದವನಾಗಿ ಮುಂದಕ್ಕೆ ನಾನು ಹೋಗ್ತಾ ಇದ್ದೇನೆ. ಅದಿನ್ನೂ ನಾನು ಸೇರಿಲ್ಲ, ಬಟ್ ಸೇರ್ತೇನೆ. ಆ ಸೇರುವುದಕ್ಕೋಸ್ಕರವಾಗಿ ನಾನು ಮುಂದಕ್ಕೆ ಹೋಗ್ತಾ ಇದ್ದೇನೆ, ಪ್ರಯಾಣವನ್ನ ಮುಂದುವರಿಸ್ತಿದ್ದೇನೆ ಅಂತ ಹೇಳ್ತಾರೆ. ಇಷ್ಟೆಲ್ಲ ಆದ್ಮೇಲೆ 4ನೇ ವಚನ, ಇವತ್ತು ನಾವು ಓದಿದಂತ ವಚನ 4, 5, 6 ವಚನಗಳನ್ನ ನೋಡುವಾಗ ಸಡನ್ ಆಗಿ ವಿಷಯಾಂತರವಾದ ಹಾಗೆ ಕಾಣಿಸುತ್ತೆ. ಅಲ್ಲಿ ನೋಡಿದ್ರೆ ಮೇಲ್ನೋಟಕ್ಕೆ ಏನು ಸಡನ್ ಆಗಿ ಗ್ರಂಥಕರ್ತನು ಏನನ್ನೋ ಹೇಳ್ತಾ ತಕ್ಷಣ ವಿಷಯಾಂತರವಾಗಿ ಸಬ್ಜೆಕ್ಟ್ ಚೇಂಜ್ ಮಾಡಿದಾನ ಅನ್ನೋ ರೀತಿಯಲ್ಲಿ ಮೇಲ್ನೋಟಕ್ಕೆ ಕಂಡು ಬರುವಂತ ವಚನಗಳು ಅಲ್ಲಿ ಉಂಟು. ಪ್ರಿಯರೇ, ಇಬ್ರಿಯರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 4ನೇ ವಚನ, 5ನೇ ವಚನ, 6ನೇ ವಚನ. ಒಂದು ಸಾರಿ ಜ್ಞಾನ ಪ್ರಕಾಶದಲ್ಲಿ ಸೇರಿ ಪರಲೋಕದಿಂದ ಆದ ದಾನದ ಅನುಭವವನ್ನು ಹೊಂದಿ ಪವಿತ್ರಾತ್ಮ ವರದಲ್ಲಿ ಪಾಲುಗಾರರಾಗಿ ದೇವರ ವಾಕ್ಯದ ಶ್ರೇಷ್ಠತೆಯನ್ನು, ಮುಂದಣ ಯುಗದ ಮಹತ್ವವನ್ನು ಅನುಭವಿಸಿದವರು ಭ್ರಷ್ಟರಾದರೆ ಏನರ್ಥ ಭ್ರಷ್ಟರಾದರೆ? ಇಲ್ಲಿ 5 ವಿಷಯಗಳಿದೆ. ಮೇಲೆ 4ನೇ ವಚನ 5ನೇ ವಚನದಲ್ಲಿ ಸೇರಿಸಿ 5 ವಿಷಯಗಳನ್ನ ಹೇಳ್ತಾನೆ. 1, ಜ್ಞಾನ ಪ್ರಕಾಶದಲ್ಲಿ ಸೇರಿ. 2, ಪರಲೋಕದಿಂದ ಆದ ದಾನದ ಅನುಭವವನ್ನು ಹೊಂದಿ. 3ನೇದಾಗಿ ಪವಿತ್ರಾತ್ಮ ವರದಲ್ಲಿ ಪಾಲುಗಾರರಾಗಿ. 4ನೇದಾಗಿ ದೇವರ ವಾಕ್ಯದ ಶ್ರೇಷ್ಠತೆಯನ್ನು ಅನ್ನೋದು. 5ನೇದಾಗಿ ಮುಂದಣ ಯುಗದ ಮಹತ್ವವನ್ನು ಅನುಭವಿಸುವುದು. 5 ದೇವರ ಆಶೀರ್ವಾದಗಳು, ವಿಶೇಷವಾದ ಆಶೀರ್ವಾದಗಳು. ಎಲ್ರಿಗೂ ಸಿಗುವಂತ ಆಶೀರ್ವಾದಗಳಲ್ಲ. ದೇ ಆಲ್ ಆರ್ ಸ್ಪಿರಿಚುವಲ್ ಸ್ಪೆಷಲ್ ಬ್ಲೆಸ್ಸಿಂಗ್ಸ್. ಓನ್ಲಿ ಗಾಡ್ ಕ್ಯಾನ್ ಗಿವ್ ಸಚ್ ಬ್ಲೆಸ್ಸಿಂಗ್ಸ್. ಅದನ್ನು ಹೇಳಿಬಿಟ್ಟು ಇಷ್ಟೆಲ್ಲಾ ಅನುಭವವನ್ನು ಹೊಂದಿದಂಥವರು, ಇಂಥ ವಿಶೇಷವಾದ ಆಶೀರ್ವಾದಗಳನ್ನ ದೇವರಿಂದ ಪಡೆದಂತ ದೇವ ಜನರು, ಅವರು ಭ್ರಷ್ಟರಾದರೆ ಅವರಲ್ಲಿ 6ನೇ ವಚನ ಓದ್ತಾ ಇದ್ದೇನೆ. ಭ್ರಷ್ಟರಾದರೆ ಅವರಲ್ಲಿ ತಿರುಗಿ ಮಾನಸಾಂತರವನ್ನು ಹುಟ್ಟಿಸುವುದು ಅಸಾಧ್ಯ. ಮತ್ತಿನ್ನು ಮುಂದುವರೆದು ಹೇಳ್ತಾನೆ, ಯಾಕಂದ್ರೆ ಅವರು ತಮ್ಮ ಪಾಲಿಗೆ ದೇವರ ಮಗನನ್ನು ಪುನಃ ಶಿಲುಬೆಗೆ ಹಾಕುವವರು, ಆತನನ್ನು ಎಲ್ಲರ ಮುಂದೆ ಅವಮಾನ ಪಡಿಸುವವರು ಆಗಿದ್ದಾರೆ ಅಂತ ಹೇಳಿ
ಒಂದು ಜಡ್ಜ್ಮೆಂಟ್ ತರ ಪಾಸ್ ಮಾಡಿಬಿಡ್ತಾನೆ ಗ್ರಂಥಕರ್ತ. ಹಾರಿಬಲ್ ಸ್ಟೇಟ್ಮೆಂಟ್. ಒಂದ್ ವೇಳೆ ಇಷ್ಟೆಲ್ಲಾ ಆಶೀರ್ವಾದಗಳನ್ನ ದೇವರಿಂದ ಪಡೆದಂತ ಯಾರೇ ಆಗಿರಬಹುದು, ದೊಡ್ಡವರ ಚಿಕ್ಕವರ ಅನ್ನೋದು ಇಲ್ಲಿ ಮುಖ್ಯ ಅಲ್ಲ, ಅವರು ಭ್ರಷ್ಟರಾದರೆ, ಫಾಲಿಂಗ್ ಅವೇ ಭ್ರಷ್ಟರಾದ್ರೆ, ಅಂದ್ರೆ ಬಹಳ ಮಂದಿ ಕ್ರೈಸ್ತರಿಗೆ ಗೊತ್ತಿಲ್ಲ. ನಮ್ಮ ಕರ್ನಾಟಕದಲ್ಲಿ ಇರುವಂತ ಕ್ರೈಸ್ತರಿಗೆ ಈ ವಿಷಯದಲ್ಲಿ ಆಳವಾಗಿ ಅಧ್ಯಯನ ಮಾಡೋದಕ್ಕೆ ಹೋಗೋದಿಲ್ಲ. ಭ್ರಷ್ಟರು ಅಂದ್ರೆ ಏನು? ಭ್ರಷ್ಟತೆ ಅಂತಂದ್ರೆ ಒಳ್ಳೆಯದ್ರಿಂದ ಕೆಟ್ಟದ್ದಕ್ಕೆ ಶಿಫ್ಟ್ ಆಗುವುದು, ಅಥವಾ ಉನ್ನತವಾದ ಸ್ಥಳದಿಂದ ಪತನವಾಗುವುದು, ಕೆಳಕ್ಕೆ ಜಾರಿ ಬೀಳುವುದು. ಇಷ್ಟೆಲ್ಲ ಬೇಕಾದಷ್ಟು ಸಿನಾನಿಮ್ಸ್ ಹೇಳ್ಬೋದು, ನಾವು ಪರ್ಯಾಯ ಪದಗಳನ್ನು ಹೇಳ್ಬೋದು. ಆದ್ರೆ ಸಿಂಪಲ್ ಆಗಿ ಕ್ರೈಸ್ತ ಜೀವಿತಕ್ಕೆ ಅನ್ವಯಿಸುವಂತ ಮಾತು ಏನಂತಂದ್ರೆ ನಂಬಿಕೆಯಿಂದ ತೊಲಗಿ ಹೋಗುವುದು. ಸಿಂಪಲ್ ಆಗಿ ಹೇಳು, ವಿಶ್ವಾಸದಿಂದ ಬಿದ್ದು ಹೋಗುವುದು, ಭ್ರಷ್ಟರಾಗುವುದು ಅಂದ್ರೆ ಅಷ್ಟೇ. ಹಿಂದೆ ಇದ್ದಂತ ಭಕ್ತಿ ವಿಶ್ವಾಸಗಳು, ಹಿಂದೆ ಇದ್ದಂತ ನಂಬಿಕೆ, ಹಿಂದೆ ಇದ್ದಂತ ಪಡ್ಕೊಂಡಂತ ಅನುಭವಗಳನ್ನ ಮರೆತು ಬಿಟ್ಟು ಲೋಕದಲ್ಲಿ ಬೆರೆತು ಹೋಗೋದು ಅಂತ ಹೇಳಿ ನಾನ್ ನಿಮಗೆ ಸರಳವಾದ ಮಾತಿನಲ್ಲಿ ಹೇಳ್ತೇನೆ. ಅಂತವ್ರು ಭ್ರಷ್ಟರಾದ್ರೆ ಅವ್ರು ಹೇಗೆ ಇರ್ತಾರಂತೆ? ದೇವರ ಕುಮಾರನಾದ ಯೇಸು ಕ್ರಿಸ್ತನನ್ನು ಪುನಃ ಶಿಲ್ಬೆಗೆ ಹಾಕುವಂಥವರು ಎಲ್ಲರ ಮುಂದೆ ಆತನನ್ನು ಅವಮಾನ ಪಡಿಸುವಂತ ಕೆಲಸ ಮಾಡೋರ ತರ ಇರ್ತಾರಂತೆ. ಕೇಳುವುದಕ್ಕೆ ಸ್ವಲ್ಪ ಮುಜುಗರ ಆಗುವಂತ ಮಾತುಗಳು. ಕ್ರಿಸ್ತನನ್ನ ಪ್ರೀತಿಸುವಂತ, ರಕ್ಷಣೆ ಹೊಂದಿರುವಂತ ದೇವರ ಮಕ್ಕಳಾದಂತ ನಮ್ಮಲ್ಲಿ ಯಾರು ಸಹ ನಾವು ಈ ಗುಂಪಿನಲ್ಲಿ ಇರಬೇಕು ಅಂತ ಹೇಳಿ ಆಸೆ ಪಡೋದಿಲ್ಲ ಅಲ್ವೇ? ಅದು ಆ ಮಾತುಗಳು ಕೇಳ್ತಿರುವಾಗಲೇ ನಮಗೆ ಮುಜುಗರ ಅನ್ಸತ್ತೆ, ಭಯ ಅನ್ಸತ್ತೆ, ನಾಚಿಕೆ ಆಗತ್ತೆ, ಅವಮಾನ ಆಗತ್ತೆ. ಅಯ್ಯೋ ನಾನಾ ಅನ್ಸತ್ತೆ. ಆದ್ರೆ ಇದು ವಾಸ್ತವ ಅಂತ ಹೇಳ್ತಾರೆ. ಇಲ್ಲೇ ಬಹಳಷ್ಟು ಮಂದಿ ಭಿನ್ನಾಭಿಪ್ರಾಯಗಳು ಇದೆ. ಅದಿರ್ಲಿ, ಭಿನ್ನಾಭಿಪ್ರಾಯಗಳು ಇದ್ರೂ ಇದು ದೇವರ ವಾಕ್ಯವಾಗಿರುವುದರಿಂದ ಭಿನ್ನಾಭಿಪ್ರಾಯಗಳಲ್ಲಿ ಯಾವುದೋ ಒಂದು ಸತ್ಯ ಆಗಿರ್ಬೇಕು. 4 ಅಭಿಪ್ರಾಯಗಳು ಒಂದು ವಿಷಯದಲ್ಲಿ ಇದ್ರೆ ಅದರಲ್ಲಿ ಒಂದು ಅಭಿಪ್ರಾಯವಾದರೂ ನಿಜವಾಗಿರುತ್ತೆ, ಅಥವಾ ಸತ್ಯಕ್ಕೆ, ಅಲ್ಲಿ ಹೇಳಲ್ಪಟ್ಟಂತ ವಿಷಯಕ್ಕೆ ಹತ್ತಿರವಾಗಿ ಅದನ್ನ ನಾವು ಕಂಡುಹಿಡಿಯೋ ಪ್ರಯತ್ನ ಮಾಡೋಣ. ಒಂದ್ ವೇಳೆ ನಾವು ಪರಿಪೂರ್ಣವಾಗಿ ಅದರಲ್ಲಿ ಏನು ಹೇಳೋದು ಫಲಕಾರಿ ಆಗದೆ ಇರಬಹುದು, ಆದ್ರೆ ನಾವು ಪ್ರಯತ್ನ ಮಾಡಿದ್ರೆ ತಪ್ಪಿಲ್ವಲ್ಲ. ಹಾಗಾಗಿ ಹೇಳ್ತಾನೆ. ಈಗ ಇಂಗ್ಲಿಷ್ ಭಾಷೆಯಲ್ಲಿ ಕನ್ನಡದಲ್ಲಿ ಏನಿದೆ ಅಂತಂದ್ರೆ, ಭ್ರಷ್ಟರಾದರೆ 6ನೇ ವಚನ, ಅವರಲ್ಲಿ ತಿರುಗಿ ಮಾನಸಾಂತರವನ್ನ ಹುಟ್ಟಿಸುವುದು ಅಸಾಧ್ಯ ಅಂತ ಹೇಳ್ತಾರೆ. ಈ ಪದ ಸಹ, ಈ ಮಾತು ಅಸಾಧ್ಯ, ಇಂಪಾಸಿಬಲ್ ಅನ್ನೋ ಮಾತು ಸಹ ಬಹಳ ಮುಖ್ಯ. ಇಂಪಾಸಿಬಲ್ ಅಂದ್ರೆ ಡಿಫಿಕಲ್ಟ್ ಅಲ್ಲ, ಇಟ್ ಈಸ್ ಇಂಪಾಸಿಬಲ್. ಸ್ವಲ್ಪ ಕಷ್ಟ ಅಂತ ಹೇಳೋದು ಬೇರೆ, ಅಸಾಧ್ಯ ಅನ್ನೋದು ಬೇರೆ. ಅಸಾಧ್ಯ ಅಂತಂದ್ರೆ ಅಲ್ಲಿ ಮತ್ತೆ ಅದಕ್ಕೆ ಅವಕಾಶ ಇಲ್ಲ. ಇಂಪಾಸಿಬಲ್ ಅಂತ ದೇವರಿಗೆ ಮಾತ್ರನೇ ಇಂಪಾಸಿಬಲ್ ಅನ್ನ ಸಾಧ್ಯ ಮಾಡುವಂತ ಶಕ್ತಿ ಸಾಮರ್ಥ್ಯಗಳು ಉಂಟು. ನನಗೆ ಅಸಾಧ್ಯವಾದದ್ದು ಯಾವುದಾದರೂ ಉಂಟೋ ಎಂದು ದೇವರು ತನ್ನ ಭಕ್ತರಿಗೆ, ತನ್ನ ಮಕ್ಕಳಿಗೆ ಅನೇಕ ಸಾರಿ ಹೇಳಿದ್ದಾನೆ. ಅದು ಯೇಸು ಕ್ರಿಸ್ತನ ಈ ಲೋಕಕ್ಕೆ ಮನುಷ್ಯನಾಗಿ ಬಂದ ಮೇಲೆ ತನ್ನ ಜೀವನ, ತನ್ನ ಉಪದೇಶ, ತಾನು ಮಾಡಿದ ಮಹತ್ ಕಾರ್ಯಗಳ ಮೂಲಕ ಇಡೀ ಪ್ರಪಂಚಕ್ಕೆ ತಿಳಿಸಿದ್ದಾನೆ, ತೋರಿಸಿದ್ದಾನೆ, ಪ್ರತ್ಯಕ್ಷವಾಗಿ ಪ್ರಕಟಿಸಿದ್ದಾನೆ. ಅದನ್ನು ಅಲಗಳೆಯಲು ಯಾವ ವ್ಯಕ್ತಿಗೂ, ಯಾವ ಶಕ್ತಿಗೂ ಇವತ್ತಿಗೂ ಸಾಧ್ಯ ಇಲ್ಲ. ಅದು ದೇವರಿಗೆ ಸಂಬಂಧಪಟ್ಟಿದ್ದು. ಆದ್ರೆ ಇಷ್ಟೆಲ್ಲಾ 5 ಆಶೀರ್ವಾದಗಳು, ಏನೇ ಆಶೀರ್ವಾದಗಳು, ಎನ್ಲೈಟೆಂಡ್ ಅಂತ ಹೇಳ್ತಾರೆ ಇಂಗ್ಲಿಷ್ ನಲ್ಲಿ. ಜ್ಞಾನ ಪ್ರಕಾಶ ಅಂತಂದ್ರೆ ಒಬ್ಬ ವ್ಯಕ್ತಿ ಪಾಪದಲ್ಲಿ ಇರುವವನಿಗೆ ಅಂಧಕಾರದಲ್ಲಿ ಇರುವ ಹಾಗೆ ಇರ್ತಾನೆ. ಅಂಥ ವ್ಯಕ್ತಿ ಒಂದು ಬೆಳಕು ಅವನ ಮೇಲೆ ಚೆಲ್ಲುವಾಗ, ಒಂದು ಪ್ರಕಾಶ, ಒಂದು ಲೈಟ್ ಆತನ ಮೇಲೆ ಬಿತ್ತು ಎನ್ನುವ ಒಂದು ಮೆಟಫಾರಿಕಲ್ ಲ್ಯಾಂಗ್ವೇಜ್ ಅನ್ನು ಉಪಯೋಗಿಸ್ತಾರಲ್ವೇ? ಒಂದು ಹೋಲಿಕೆ. ಬೆಳಕು, ಕತ್ತಲೆ ಇರುವವರೆಗೂ ಒಂದು ಸಣ್ಣ ದೀಪ, ಮೇಣದ ಬತ್ತಿ ಹಚ್ಚಿದ್ರೆ ಅವನು
ತಾನಿರುವ ಸ್ಥಳದಲ್ಲಿ ಇರುವಂತ ಎಲ್ಲರನ್ನ ವಸ್ತುಗಳನ್ನ ನೋಡಬಲ್ಲವನಾಗ್ತಾನೆ. ಸೊ ದೇರ್ ವಿಲ್ ಬಿ ಅನ್ ಇಲ್ಯುಮಿನೇಷನ್, ಒಂದು ಪ್ರಕಾಶತೆ ಕಂಡು ಬರುತ್ತೆ. ಇದುವರೆಗೂ ಕಾಣದೇ ಇರುವಂತದ್ದನ್ನ ಕಾಣುವ, ನೋಡುವ ಶಕ್ತಿ ಬರುತ್ತೆ. ಅದಕ್ಕೆ ಜ್ಞಾನ ಮತ್ತು ಪ್ರಕಾಶ ಅಂತ ಹೇಳ್ತಾರೆ. ಸೊ ಇಂಗ್ಲಿಷ್ ನಲ್ಲಿ ಸಿಂಪಲ್ ಆಗಿ ಎನ್ಲೈಟೆಂಡ್ ಅಂತ ಹೇಳ್ತಾರೆ. ಎನ್ಲೈಟೆಂಡ್ ಅದು ಒಂದನೇದು. ನಿಜ ಅಲ್ವೇ? ಒಬ್ಬ ವ್ಯಕ್ತಿ, ಪಾಪದಲ್ಲಿರುವ ವ್ಯಕ್ತಿ ಕ್ರಿಸ್ತನ ಬಳಿಗೆ ಬಂದಾಗ ದೇವರ ಆತ್ಮನ ಮೂಲಕ ಅವನಿಗೆ ದೇವರ ಬಗ್ಗೆ ಇರುವಂತ ಸತ್ಯ ಗೊತ್ತಾಗತ್ತೆ ಅಲ್ವಾ? ಆವಾಗ ದೇವರ ಜ್ಞಾನ ಸಿಗುತ್ತೆ. ದೇವರ ಮೇಲಿರುವಂತ ಭಯ ಯಾರಲ್ಲಿ ಇರುತ್ತೋ ಅವರಿಗೆ ದೇವರ ಜ್ಞಾನ ಸಿಗುತ್ತೆ. ದೇವರ ಜ್ಞಾನಕ್ಕೆ ದೇವರಲ್ಲಿ ಇರುವಂತ ಭಯವೇ ಕಾರಣ ಅಂತ ನಮಗ್ ಗೊತ್ತಿದೆ, ಜ್ಞಾನೋಕ್ತಿಗಳೇ ಬರೆದಿದೆ. ಸೊ ಅದು ಒಂದನೇ ಎನ್ಲೈಟೆಂಡ್ ಅಂತಂದ್ರೆ ಲೈಟ್ ಶೈನಿಂಗ್ ಆನ್ ದ ಮೈಂಡ್ ಅಂಡ್ ಸ್ಪಿರಿಟ್. ನಮ್ಮ ಮನಸ್ಸಿನ ಮೇಲೆ, ನಮ್ಮ ಆತ್ಮದ ಮೇಲೆ, ಅಂತರಂಗದಲ್ಲಿ ಇರುವಂತಹ ಆತ್ಮದ ಮೇಲೆ, ನಮ್ಮ ಮನಸ್ಸಿನ ಮೇಲೆ ಒಂದು ದೈವಿಕವಾದ ಬೆಳಕು ಚೆಲ್ಲುವುದರ ಮೂಲಕ ಆ ಬೆಳಕು ನಮ್ಮ ಮೇಲೆ ಬರುವುದರಿಂದ, ಅದು ಪ್ರಕಾಶವಾಗಿ ಬೆಳಗುವುದರಿಂದ ಅದುವರೆಗೂ ನಮಗೆ ತಿಳಿಯದೇ ಇರುವಂತಹ ವಿಷಯಗಳು, ಅನೇಕರಿಗೆ ಅರ್ಥವಾಗದೇ ಇರುವ ವಿಷಯಗಳು ಗೊತ್ತಾಗ್ತದೆ. ಅದು ಸಂಕ್ಷಿಪ್ತವಾಗಿ ಅರ್ಥ. ಎರಡನೇದಾಗಿ ಹೇಳ್ತಾನೆ, ಒಂದು ಸಾರಿ ಜ್ಞಾನ ಪ್ರಕಾಶದಲ್ಲಿ ಸೇರಿ ಪರಲೋಕದಿಂದಾದ ದಾನದ ಅನುಭವವನ್ನ ಹೊಂದಿ ಅಂತ ಹೇಳ್ತಾರೆ. ಇಂಗ್ಲಿಷ್ ನಲ್ಲಿ ಟೇಸ್ಟೆಡ್ ದ ಹೆವೆನ್ಲಿ ಗಿಫ್ಟ್ ಅಂತ ಹೇಳಿ ಹೇಳ್ತಾರೆ ಅಲ್ಲ. ಟೇಸ್ಟೆಡ್ ಅಂದ್ರೆ ರುಚಿ ನೋಡಿದವು, ಪರಲೋಕದಿಂದಾದ ದಾನದ ಅನುಭವ. ಪರಲೋಕದಿಂದ, ಭೂಲೋಕದಿಂದ ಅಲ್ಲ. ಆ ಅನುಭವ, ಆ ಎಕ್ಸ್ಪೀರಿಯನ್ಸ್ ಅನ್ನೋದು ದೇವರ ಬಗ್ಗೆ ಇರುವಂತ ಬೆಳಕು, ಒಂದು ಪ್ರಕಾಶಮಾನವಾದಂತ ಬೆಳಕು, ಜ್ಯೋತಿ ಬೆಳಗಬೇಕಾದ್ರೆ, ನಮ್ಮ ಅಂತರಂಗವನ್ನ ಬೆಳಗಿಸುವುದಾದ್ರೆ ಅದು ದೇವರ ಕಡೆಯಿಂದ ಬರಬೇಕು. ಅದಕ್ಕಾಗಿ ಪರಲೋಕದಿಂದಾದ ದಾನದ ಅನುಭವವನ್ನ ಹೊಂದಿದವರು ಅಂತ ಹೇಳ್ತಾರೆ. ಪರಲೋಕದಿಂದಾದ, ಅದನ್ನ ಇಂಗ್ಲಿಷ್ ನಲ್ಲಿ ಟೇಸ್ಟೆಡ್ ದ ಹೆವೆನ್ಲಿ ಗಿಫ್ಟ್ಸ್ ಅಂತ ಹೇಳಿ, ಗಿಫ್ಟ್. ಟೇಸ್ಟೆಡ್ ದ ಹೆವೆನ್ಲಿ ಗಿಫ್ಟ್, ಪರಲೋಕದಿಂದಾದ ದಾನ. ಅದ್ ನಾವು ಸಂಪಾದನೆ ಮಾಡೋದಲ್ಲ. ಎಂತ ಸೊಗಸಾದ ಮಾತುಗಳು ನೋಡ್ರಿ. ಆಳವಾಗಿ ನಾವು ಅಧ್ಯಯನ ಮಾಡಿದ್ರೆ ಇಡೀ ಬೈಬಲ್ನಲ್ಲಿ ಇರುವಂತ ಸಂದೇಶ, ಸಾರಾಂಶ ನಮಗೆ ಸರಳವಾಗಿ, ಸುಲಭವಾಗಿ ಅರ್ಥವಾಗೋದು ಮಾತ್ರವಲ್ಲ, ಇತರರಿಗೂ ಸಹ ಮನವರಿಕೆ ಮಾಡಿಕೊಡುವುದಕ್ಕೆ ನಮಗೆ ಸಹಾಯ ಮಾಡ್ತದೆ. ಕನ್ನಡ ಭಾಷೆಯಲ್ಲಿ ಎಷ್ಟೊಂದು ರೀತಿಯಲ್ಲಿ ಎಷ್ಟು ಚೆನ್ನಾಗಿ ಹೇಳಲ್ಪಟ್ಟಿದೆ. ಪರಲೋಕದಿಂದಾದ ಅನುಭವ, ಪರಲೋಕದಿಂದಾದ ದಾನದ ಗಿಫ್ಟ್. ಅದು ನಾವು ಕಷ್ಟಪಡೋದ್ರಿಂದ, ತಪಸ್ ಮಾಡೋದ್ರಿಂದ ಸಿಗೋದಲ್ಲ. ಏನ್ರಿ? ಹುಡುಕದ್ರೆ ಸಿಗುತ್ತೆ. ಹುಡುಕ್ಬೇಕು, ಆಸೆ ಇರಬೇಕು, ಹಸಿವೆ ಬಾಯಾರಿಕೆಗಳು ಇರಬೇಕು, ಆತ್ಮಿಕವಾಗಿ ಅಂತವ್ರು ಸಿಗುತ್ತೆ. ಆದ್ರೆ ಅದು ಸಿಗೋದು, ನಮಗೆ ದೊರಕೋದು ಮಾತ್ರ ದೇವರಿಂದಲೇ. ಅದಕ್ಕಾಗಿ ಅದನ್ನು ಗಿಫ್ಟ್ ಅಂತ ಹೇಳ್ತಾರೆ. ಬಹುಶಃ, ಪ್ರಾಯಶಃ, ಪ್ರಬಬ್ಲಿ ಇದು ಅನುಭವಿಸೋದು, ಇದು ಹೇಳಿದ್ರೆ ಕೇಳೋ ಪ್ರವಚನ ಅದು. ಏನ್ರಿ? ಇದು ಓದಿದ್ರೆ ಗೊತ್ತಾಗುವಂತದ್ದಲ್ಲ, ಅನುಭವ. ಕ್ರಿಸ್ತನಲ್ಲಿರುವಂತ ರಕ್ಷಣೆಯನ್ನು ಹೊಂದಿ ಅದರ ರುಚಿ ನೋಡುವುದಂದ್ರೆ ಒಂದು, ಅದು ಅನುಭವ. ಇಟ್ ಮಸ್ಟ್ ಬಿ ಟೇಸ್ಟೆಡ್ ಬೈ ಎವ್ರಿ ಇಂಡಿವಿಜುವಲ್ ಅಂಡ್ ಇಟ್ ಮಸ್ಟ್ ಕಮ್ ಫ್ರಮ್ ಗಾಡ್ ಆಸ್ ಎ ಗಿಫ್ಟ್. ಸೊ ರೋಮ ಪತ್ರಿಕೆ 6:23 ಪಾಪದಿಂದ ಬರುವ ಸಂಬಳ ಮರಣ, ಆದ್ರೆ ದೇವರ ಉಚಿತಾರ್ಥವಾದ ಆ ಕೃಪೆಯು, ವರವು ನಿತ್ಯ ಜೀವ ಕ್ರಿಸ್ತ ಯೇಸುವಿನಲ್ಲಿ ಅಂತ ಹೇಳಿ ತುಂಬಾ ಚೆನ್ನಾಗಿ ಹೇಳಲ್ಪಟ್ಟಿದೆ. ಮಾತ್ರವಲ್ಲ, ಸಾಕ್ಷಾತ್ತು ದೇವರಾಗಿರುವಂತ ಕ್ರಿಸ್ತನು, ಮೊದಲು ದೇವರೇ, ಈಗಲೂ ದೇವರೇ, ಮುಂದೆನೂ ದೇವರು. ಆತನಿಗೆ ಆರಂಭ ಅಂತ್ಯ ಇಲ್ಲ. ಅಂತ ಯೇಸು ಕ್ರಿಸ್ತನು ಸಹ, ದೇವರಾಗಿದ್ದಂತ ಯೇಸು ಕ್ರಿಸ್ತನು ಮಾನವ ರೂಪವನ್ನ ತಳೆದು ಮರಣವನ್ನ ಟೇಸ್ಟ್ ಮಾಡಿದನು ಅಂತ ಹೇಳಿ ಇದೇ ಇಬ್ರಿಯರ ಬರೆದ ಪತ್ರಿಕೆ 2:9 ಬರೆಯಲ್ಪಟ್ಟಿದೆ. ಟೇಸ್ಟ್ ಮಾಡಿದ, ಈ ಟೇಸ್ಟೆಡ್ ದ ಡೆತ್. ಮರಣ ಮನುಷ್ಯರಿಗೆ ಮಾತ್ರ ಸಂಪ್ರಾಪ್ತವಾಯಿತು, ದೇವರು ಸಾಯುವುದಿಲ್ಲ. ಕೆಲವು ಸಾರಿ ಕೆಲವು ಕ್ರೈಸ್ತರು
ಮಾತಾಡುವಾಗ, ಪ್ರಾರ್ಥನೆ ಮಾಡುವಾಗ, ಪ್ರಸಂಗ ಮಾಡುವಾಗ ಹೇಳಿದ್ರೆ, ಅದೇ ಸಹ ಚಿಕ್ಕ ಮಕ್ಕಳು ಪಾಪ ಗೊತ್ತಿಲ್ಲದೆ, ಪರಿಜ್ಞಾನ ಇಲ್ಲದೆ ಇರುವಂಥದ್ದು. ಅದೇ ದೇವರು ಶಿಲ್ಪೆಯಲ್ಲಿ ಸತ್ರಲ್ಲ, ಆವಾಗ ಏನಾಯ್ತು ಅಂತಂದ್ರೆ ಅಂತಾರೆ. ಸೊ ದಟ್ ಈಸ್ ರಾಂಗ್ ಸ್ಟೇಟ್ಮೆಂಟ್. ಗಾಡ್ ನೆವರ್ ಡೈಸ್. ಇಫ್ ಹಿ ಡೈಸ್, ಹಿ ಕೆನಾಟ್ ಬಿ ಗಾಡ್. ಆಸ್ ಸಿಂಪಲ್ ಆಸ್ ದಿಸ್. ಯೇಸು ಕ್ರಿಸ್ತನು ಯಾಕೆ ಆತನು ಸಾಯ್ಬೇಕಾಗಿ ಬಂತು ಅಂದ್ರೆ, ಆತನು ಮನುಷ್ಯನ ಶರೀರವನ್ನ ಧರಿಸಿಕೊಂಡು ಬಂದನು, ಮನುಷ್ಯನಾಗಿ ಬಂದ. ಇದೆಲ್ಲ ನಾವು ಅರ್ಥ ಮಾಡ್ಕೋಬೇಕು. ನಮ್ಮ ಸುತ್ತಲಿರುವ ಜನರಿಗೆ ಹೇಳಬೇಕು. ಅವ್ರು ಬೇಕಾದಷ್ಟು ಕೋಪದಿಂದ ಮಾತಾಡಬಹುದು, ಆದ್ರೆ ನಾವು ತಾಳ್ಮೆಯಿಂದ, ಸಹನೆಯಿಂದ ಹೇಳಬೇಕು. ಸೊ ಟೇಸ್ಟೆಡ್ ಅಂದ್ರೆ, ಈಗ ನನ್ನ ಮಾತು ಕೇಳ್ತಿರುವಂತ ದೇವರ ಮಕ್ಕಳಾದಂತ ನಿಮ್ಮಲ್ಲಿ ಬಹಳ ಮಂದಿ ಎಲ್ಲ ಅನುಭವವನ್ನ ಹೊಂದಿದ್ದೀರ ಅಲ್ವೇ? ರಕ್ಷಣೆಯ ಅನುಭವ ಇದೆ. ಮತ್ತೆ ಎಫೆಸ ಪತ್ರಿಕೆ 2:8 ಸಹ ಅದು ನಮ್ಮ ಪುಣ್ಯದಿಂದ, ದಾನ ಧರ್ಮಗಳಿಂದ ಬಂದಂಥದ್ದಲ್ಲ, ನಮ್ಮ ಪುಣ್ಯ ಕಾರ್ಯವಲ್ಲ. ಒಬ್ಬ ವ್ಯಕ್ತಿ ಪಾಪ ಕ್ಷಮಾಪಣೆ ಹೊಂದಿ ಯೇಸು ಕ್ರಿಸ್ತನನ್ನ ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡುವಾಗ ಆತನ ಪಾಪಗಳೆಲ್ಲವೂ ಕ್ರಿಸ್ತನ ರಕ್ತದ ಮೂಲಕ ತೊಳೆಯಲ್ಪಡ್ತವೆ, ಕ್ಷಮಿಸಲ್ಪಡ್ತವೆ. ದೇವರ ಮಗುವಾಗ್ತಾನೆ. ದೇವರ ಜ್ಞಾನ ಜ್ಯೋತಿಯು ಅವನ ಮನಸ್ಸಿನಲ್ಲಿ, ಅವನ ಹೃದಯದಲ್ಲಿ ಬೆಳಗುತ್ತದೆ ಎಂದು ಹೇಳುವುದಾದ್ರೆ, ಅದು ದೇವರ ಕೃಪಾ ವರವೇ ಅಂತ ಹೇಳಿ 8ನೇ ವಚನದಲ್ಲಿ ಎಫೆಸ ಪತ್ರಿಕೆಯಲ್ಲಿ ಇದೆ. ಆದ ಕಾರಣ ಪ್ರಿಯರೇ, ಇಲ್ಲಿ ಗ್ರಂಥಕರ್ತನು ಹೇಳುವಂತ ಪರಲೋಕದಿಂದ ಆದ ದಾನದ ಅನುಭವವನ್ನ ಹೊಂದಿ ಅನ್ನೋದು 2ನೇದು. ಹೊಂದಿ 3ನೇದು ಏನಪ್ಪಾ? ಪವಿತ್ರಾತ್ಮ ವರದಲ್ಲಿ ಪಾಲುಗಾರರಾಗಿ ಅಂತ ಹೇಳಿ. ಪವಿತ್ರಾತ್ಮ ವರ, ಹೋಲಿ ಸ್ಪಿರಿಟ್. ಇಂಗ್ಲಿಷ್ ನಲ್ಲಿ ಪಾರ್ಟೇಕರ್ಸ್ ಆಫ್ ದ ಹೋಲಿ ಸ್ಪಿರಿಟ್ ಅಂತ ಹೇಳ್ತಾರೆ. ಕ್ರಿಸ್ತನು ಲೋಕದಿಂದ ಹೋಗೋಕೆ ಮೊದಲು ಶಿಷ್ಯರಿಗೆ ಹೇಳಿ, ನಾನು ಹೋದ್ಮೇಲೆ ಪರಿಶುದ್ಧ ಪವಿತ್ರಾತ್ಮನನ್ನ ಕಳಿಸಿಕೊಡುತ್ತೇನೆ, ಆತ ನಿಮ್ಮ ಜೊತೆಯಲ್ಲಿ ಇರ್ತಾನೆ. ನಾನೇನೇನು ಹೇಳಿದ್ನೋ ಅದೆಲ್ಲ ಸುಮಾರು ವಿಷಯಗಳು ಹೇಳಿದ್ರು, ಪವಿತ್ರಾತ್ಮನ ಬಗ್ಗೆ ಹೇಳಿದ್ರು. ಅಷ್ಟು ಮಾತ್ರ ಅಲ್ಲ, ನಿಮ್ಮ ಸಂಗಡ ಸದಾಕಾಲ ಇರ್ತಾನೆ. ನಾನು ನಿಮ್ ಜೊತೆಲಿ ಹೇಗಿದ್ನೋ ಹಾಗೆ ಇರ್ತಾನೆ, ಸರ್ವ ಸತ್ಯಕ್ಕೆ ನಡೆಸ್ತಾನೆ. ಬಹಳಷ್ಟು ವಿಷಯ. ಇವತ್ತಿನ ತನಕ ಸಭೆ ಎಷ್ಟು ದಿವಸ, ಎಷ್ಟು ಕಾಲ ಭೂಮಿ ಮೇಲೆ ಇರುತ್ತದೋ ಅಷ್ಟು ಕಾಲ ಪವಿತ್ರಾತ್ಮನು ಸಭೆಯೊಂದಿಗೆ, ತನ್ನ ಮಕ್ಕಳೊಂದಿಗೆ ಇರುತ್ತಾನೆ, ಆತನ ಕೆಲಸ ಮಾಡ್ತಾ ಇರ್ತಾನೆ. ಅದರಲ್ಲಿ ನಾವು ರಕ್ಷಣೆ ಹೊಂದಿದಂತ ವ್ಯಕ್ತಿ ಅದರಲ್ಲಿ ಶೇರ್ ತಗೊಳ್ತಾನೆ, ಪಾಲುಗಾರನಾಗ್ತಾನೆ. ಅದಕ್ಕೆ ಪವಿತ್ರಾತ್ಮದಲ್ಲಿ ಪಾಲುಗಾರರಾಗಿ ಅಂತ ಹೇಳಿ. ಅಂದ್ರೆ ಫೆಲೋಶಿಪ್ ವಿತ್ ದ ಹೋಲಿ ಸ್ಪಿರಿಟ್, ಪವಿತ್ರಾತ್ಮನೊಂದಿಗೆ ಸಹವಾಸ. ಈಗ ನಾವು ಸಭೆಗಳಿಗೆ, ಕೂಟಗಳಿಗೆ ಹೋಗ್ತೇವೆ, ಮನೆಯಲ್ಲಿ ಕೂಟ ಮಾಡ್ತೇವೆ. ಎಲ್ಲಿ 2-3 ಇರ್ತಾರೋ ಅಲ್ಲಿ ನಾನಿದ್ದೇನೆ ಅಂತ ಸ್ವಾಮಿ ಹೇಳಿದ್ರು. ಅಂದ್ರೆ ಪವಿತ್ರಾತ್ಮನ ರೂಪದಲ್ಲಿ ಆತನು ನಮ್ಮ ಜೊತೆಯಲ್ಲಿ ಇದ್ದಾನೆ, ಕ್ರಿಸ್ತನು. ಪವಿತ್ರಾತ್ಮನು, ಕ್ರಿಸ್ತನು, ತಂದೆಯಾದ ದೇವರು 3 ಬೇರೆ ಬೇರೆ ಅಲ್ಲ, ಒಬ್ರೇ. ಆದ್ರೆ ನಮ್ಮ ತಿಳುವಳಿಕೆಗಾಗಿ ಹಾಗೆ ಬೈಬಲ್ ನಲ್ಲಿ ಹೇಳಲ್ಪಟ್ಟಿದೆ. ಸೊ ಈ ಪಾರ್ಟೇಕರ್ಸ್ ಆಫ್ ದಿ ಹೋಲಿ ಸ್ಪಿರಿಟ್ ಅನ್ನೋದು ಪವಿತ್ರಾತ್ಮನಲ್ಲಿ ಪಾಲುಗಾರರಾಗುವ ಒಂದು ವಿಶೇಷವಾದ ಅನುಭವ. 4ನೇದು ಟೇಸ್ಟೆಡ್ ದ ಗುಡ್ ವರ್ಡ್ ಆಫ್ ಗಾಡ್. ಕನ್ನಡದಲ್ಲಿ ಹೇಗಿದೆ? ದೇವರ ವಾಕ್ಯದ ಶ್ರೇಷ್ಠತೆಯನ್ನು. ದೇವರ ವಾಕ್ಯದ ಶ್ರೇಷ್ಠತೆ. ಈ ಲೋಕದಲ್ಲಿ ಸಾವಿರಾರು, ಲಕ್ಷಾಂತರ, ಕೋಟ್ಯಾಂತರ ಪುಸ್ತಕಗಳು ಇರಬಹುದು. ಆದರೆ ದೇವರ ವಾಕ್ಯವೆಂಬ ಪರಿಶುದ್ಧ ಗ್ರಂಥ, ಪವಿತ್ರ ಗ್ರಂಥವಾಗಿರುವ ಸತ್ಯ ವೇದ ಎಂದು ಕನ್ನಡದಲ್ಲಿ ಕರೆಯುವಂತ, ಈ ಹೋಲಿ ಬೈಬಲ್ ಎಂದು ಕರೆಯುವಂತ ದೇವರ ವಾಕ್ಯವು ಅಡಕವಾಗಿರುವಂತ ಈ ದೇವರ ವಾಕ್ಯ ಎಂಬುದಾಗಿ ಕರೆಯಲ್ಪಡುವಂತ ಈ ಬೈಬಲ್ ಎಂಥದ್ದು ಅಂದ್ರೆ, ದಟ್ ಈಸ್ ಗುಡ್ ವರ್ಡ್ ಆಫ್ ಗಾಡ್. ಟೇಸ್ಟೆಡ್ ದ ಗುಡ್ ವರ್ಡ್ ಆಫ್ ಗಾಡ್. ದೇವರ ವಾಕ್ಯವೆಲ್ಲವೂ ಒಳ್ಳೆಯದೆ. ಕೆಲವು ಪ್ರಸಂಗ ಎಲ್ಲ ಮಾಡಿದಾಗ, ನಾವು ಮೀಟಿಂಗ್ ಹೋಗಿ ಬರುವಾಗ ಇಳಿದು ಬಂದ ಮೇಲೆ, ಸಾರ್ ಒಳ್ಳೆ ಪ್ರಸಂಗ ಮಾಡಿದ್ವಿ ಸಾರ್, ಒಳ್ಳೆ ವಾಕ್ಯ ಹೇಳಿದ್ವಿ ಸಾರ್ ಇವತ್ತು ಅಂತ ಹೇಳಿ ಕೆಲವರು ಹೇಳ್ತಾರೆ. ನಾನು ಅವರಿಗೆ ಸ್ವಲ್ಪ ತಿದ್ದುಪಡಿ ಮಾಡ್ತೇನೆ. ದೇವರ ವಾಕ್ಯವೆಲ್ಲವೂ ಒಳ್ಳೆಯದೆ, ಅದರಲ್ಲಿ ಯಾರು ಹೇಳಿದ್ರು ಒಳ್ಳೆದೇ ಹೇಳ್ಬೇಕು, ಕೆಟ್ಟದ್ದು ಹೇಳಿದ್ರೆ ಅದು ವಾಕ್ಯ ಅಲ್ಲ ಅಂತ ಹೇಳುತ್ತೇನೆ. ದೇವರ ವಾಕ್ಯವೆಲ್ಲ ಒಳ್ಳೆಯದು, ದೇವರು ಒಳ್ಳೆಯವನು, ದೇವರ ವಾಕ್ಯವೂ ಸಹ ಒಳ್ಳೆಯದು. ನಮ್ಮ ದೇವರ ಸೇವಕರಾಗಿರುವಂತಹ ಘನ ಸೇವಕರು ಜಾಯ್ಕೆ ಪೀಟರ್ ಅವರು ಒಂದು ಹಾಡು ಬರೆದಿದ್ದಾರೆ, ದೇವರು ಒಳ್ಳೆಯವನೇ, ಆತನು ಮಾಡುವುದೆಲ್ಲವೂ ಒಳ್ಳೆಯದೇ. ನನಗೆ ತುಂಬಾ ಇಷ್ಟವಾದಂತ ಹಾಡದು. ಆಗಾಗ ನಾನು ನಮ್ಮ ಸಭೆಗಳಲ್ಲಿ ಅಲ್ಲೆಲ್ಲಿ ಹಾಡ್ತಿರ್ತೇನೆ. ಅಂದ್ರೆ ಮೊದಲನೇ ಮಾತುಗಳು ಮಾತ್ರ. ಗಾಡ್ ಇಸ್ ಗುಡ್ ಆಲ್ ದ ಟೈಮ್, ಆಲ್ ದ ಟೈಮ್ ಗಾಡ್ ಇಸ್ ಗುಡ್, ಅಂಡ್ ವಾಟ್ ಎವರ್ ಹಿ ಡಸ್ that will be good. Only he can do good things. He will never
ಡೂ ಬ್ಯಾಡ್ ಥಿಂಗ್ಸ್ ಟು ಎನಿಬಡಿ. ಸೈತಾನಿಗೆ ಮಾಡಲಿಲ್ಲ, ನಮಗೆ ಯಾಕೆ ಮಾಡ್ತಾನೆ? ಸೊ ಹಾಗಾಗಿ ಟೇಸ್ಟ್ ದ ಗುಡ್ ವರ್ಡ್ ಆಫ್ ಗಾಡ್ ಅಂತಂದ್ರೆ ಎಕ್ಸ್ಪೀರಿಯನ್ಸ್ ದ ಗುಡ್ನೆಸ್ ಆಫ್ ಗಾಡ್ಸ್ ವರ್ಡ್. ದೇವರ ವಾಕ್ಯ ಒಬ್ಬ ವಿಶ್ವಾಸಿಯನ್ನ, ಕ್ರೈಸ್ತರನ್ನ, ಸೇವಕರಾಗಿರ್ಲಿ, ವಿಶ್ವಾಸಿಗಳಾಗಿರ್ಲಿ, ನಾವು ಮುರಿದು ಹೋದಾಗ, ಏನ್ರಿ, ದಾರಿ ತಪ್ಪಿದಾಗ, ಮನಸ್ಸು ಕಲುಷಿತಗೊಂಡಾಗ, ಕುಗ್ಗಿ ಹೋದಾಗ, ಜೀವನದಲ್ಲಿ ಬೇಸರವಾದಾಗ, ಆಶೆಯನ್ನೆಲ್ಲ ಕಳೆದುಕೊಂಡಾಗ, ದೇವರ ವಾಕ್ಯವು ನಮ್ಮನ್ನ ಒಬ್ಬ ವ್ಯಕ್ತಿಯಂತೆ ಸಾಕ್ಷಾತ್ತು ದೇವರೇ ಬಂದ ಹಾಗೆ ನಮಗೆ ಸಿಕ್ಕಿ ನಮ್ಮ ಜೊತೆಯಲ್ಲಿ ಮಾತಾಡಿ ನಮ್ಮ ಮನಸ್ಸನ್ನು, ನಮ್ಮ ಹೃದಯವನ್ನು ದೃಢಪಡಿಸಿದಂತ ಸಂದರ್ಭಗಳು ಎರಡ ಸಾವಿರಾರು ಅನುಭವಗಳಿವೆ. ದೇವರ ಮಕ್ಕಳು ಸಾಕ್ಷಿ ಹೇಳುವುದಾದ್ರೆ ಬೇಕಾದಷ್ಟು ಜನ ಹೇಳಿ, ನನ್ನ ಮಾತು ಕೇಳ್ತಿರುವಂತ ನಿಮ್ಮಲ್ಲಿ ಸಹ ಬೇಕಾದಷ್ಟು ಜನ ಅದನ್ನ ಹೇಳ್ತೀರಾ. ಹಾಗಾಗಿ ಇದು ಸಹ ಟೇಸ್ಟ್. ಮತ್ತೆ ಇದೇನೋ ಉಪದೇಶ ಮಾಡೋದು, ಪ್ರವಚನ ನೀಡೋದಲ್ಲ, ಟೇಸ್ಟ್ ಮಾಡಬೇಕು. ದೇವರ ವಾಕ್ಯವು ಅದು ಒಳ್ಳೆಯದು ಅನ್ನೋದು, ಆ ಒಳ್ಳೆಯ ವಾಕ್ಯವನ್ನ ಕೊಟ್ಟಿರುವಂತ ದೇವರು ಒಳ್ಳೆಯವನು ಎನ್ನುವಂತ ವಿಷಯ ಟೇಸ್ಟ್ ಮಾಡ್ಬೇಕು, ರುಚಿ ನೋಡ್ಬೇಕು. ರುಚಿ ನೋಡಿ ಯೆಹೋವನು ಸರ್ವೋತ್ತಮನೆಂದು ರುಚಿ ನೋಡಿ ತಿಳಿದುಕೊಳ್ಳಿರಿ. ಕೀರ್ತನೆಗಳಲ್ಲಿ ಬರೆಯಲ್ಪಟ್ಟಿದೆ, ಟೇಸ್ಟ್ ಅಂಡ್ ಸಿ ದಟ್ ದ ಲಾರ್ಡ್ ಇಸ್ ಗುಡ್. ಸೊ ಅದನ್ನು ಹೇಳ್ತಾನೆ. ಐದನೆಯದು, ಕೊನೆಯದು ಏನಂದ್ರೆ ದ ಪವರ್ಸ್ ಆಫ್ ದಿ ಏಜ್ ಟು ಕಮ್. ಕನ್ನಡದಲ್ಲಿ ಹೇಗಿದೆ? ಮುಂದಣ ಯುಗದ ಮಹತ್ವವನ್ನು ಅನುಭವಿಸಿದವರು. ಮುಂದಣ ಯುಗ, ಭವಿಷ್ಯತ್ತಿನಲ್ಲಿ ಬರುವಂತ ಅಥವಾ ಪರಲೋಕದಕ್ಕೆ ಸಂಬಂಧಪಟ್ಟಂತ ಆಧ್ಯಾತ್ಮಿಕವಾದ ಪ್ರಪಂಚಕ್ಕೆ, ಲೋಕಕ್ಕೆ ಸಂಬಂಧಪಟ್ಟಂತ ಶಕ್ತಿಯನ್ನು, ದ ಪವರ್ ಆಫ್ ದಿ ಏಜ್ ಟು ಕಮ್, ಅದು ದೇವರಿಗೆ ಸಂಬಂಧಪಟ್ಟಂತ ಅದ್ಭುತವಾದ ಶಕ್ತಿ, ಸಾಮರ್ಥ್ಯಗಳು ಇರುವಂತ ಅನುಭವ. ಏನ್ರಿ ಅದನ್ನ, ದಿಸ್ ಇಸ್ ದ ವೇ ಟು ಡಿಸ್ಕ್ರೈಬ್ ಗಾಡ್ಸ್ ಸೂಪರ್ ನ್ಯಾಚುರಲ್ ಪವರ್. ಬಹಳ ಮಂದಿ ನಂಬೋದಿಲ್ಲ. ಕ್ರಿಸ್ತನು ಈ ಲೋಕದಲ್ಲಿ ಇದ್ದಾಗ, ಯೇಸು ಸ್ವಾಮಿ ಈ ಲೋಕದಲ್ಲಿ ಇದ್ದಾಗ ಶಾರೀರಿಕವಾಗಿ ಆತನ ಅನೇಕ ಮಹತ್ವ ಕಾರ್ಯಗಳನ್ನು ಮಾಡಿ ಸತ್ತಂತರನ್ನು ಎಬ್ಬಿಸಿದನು, ನೀರಿನ ಮೇಲೆ ನಡೆದನು, ಪ್ರಕೃತಿಯನ್ನ ಕಂಟ್ರೋಲ್ ಮಾಡಿದನು. ಅವೆಲ್ಲ ಮಹತ್ ಕಾರ್ಯಗಳೇ, ಅದ್ಭುತವಾದ ಕಾರ್ಯಗಳೇ, ಮಹತ್ವದ ಕಾರ್ಯಗಳು, ಎಲ್ಲರೂ ಮಾಡುವಂತ ಕಾರ್ಯಗಳಾದವು. ಈ ಸೃಷ್ಟಿಕರ್ತನಾದ ದೇವರಿಗೆ ಮಾತ್ರ ಸಾಧ್ಯವಾಗುವಂತ ಕಾರ್ಯಗಳು. ಯಾಕಂದ್ರೆ ಸೃಷ್ಟಿ ಆತನಿಗೆ ಒಳಗಾಗತ್ತೆ. ಸೃಷ್ಟಿಗೆ ಗೊತ್ತು, ಪ್ರಕೃತಿಗೆ ಗೊತ್ತು. ನಮ್ಮನ್ನು ಉಂಟು ಮಾಡಿದವನು, ಸೃಷ್ಟಿಸಿದವನು, ನಿಯಂತ್ರಿಸುತ್ತಿರುವವನು ದೇವರೇ ಎಂಬುದು ಅವುಗಳಿಗೆ ಗೊತ್ತು. ಅದಕ್ಕಾಗಿ ಯೇಸು ಸ್ವಾಮಿ ಸಮುದ್ರವನ್ನ ಗದರಿಸಿದಾಗ ಅದು ನಿಶ್ಚಲವಾಗಿ ಮಾತು ಕೇಳಿ ವಿಧೇಯತೆ ತೋರಿಸಿತು. ನೀರಿನ ಮೇಲೆ ನಡೆಯುವುದಕ್ಕೆ ಆತನಿಗೆ ಯಾವ ತೊಂದರೆ ಆಗಿಲ್ಲ. ದೆವ್ವಗಳು ಆತನಿಗೆ ಭಯಪಟ್ಟು. ಏನ್ರಿ, ಹೀಗೆ ಹೇಳ್ಕೊಳ್ತಾ ಹೋದ್ರೆ ಎಷ್ಟೋ ಇದೆ. ಆ ಮುಂದಣ ಯುಗದ ಮಹತ್ವವನ್ನು ಅನುಭವಿಸಿದವರು ಎಷ್ಟೊಂದು ಅದ್ಭುತವಾದ ವಿಷಯಗಳಲ್ವೇ. ಅಂದ್ರೆ ಒಂದು ಸೂಪರ್ ನ್ಯಾಚುರಲ್ ಪವರ್. ಏನ್ ಹೇಳ್ತಾರೆ ಕನ್ನಡದಲ್ಲಿ? ಅತೀಂದ್ರಿಯ ಶಕ್ತಿಗಳ, ಮಾನವಾತೀತ ಶಕ್ತಿಗಳ ಅಸಾಧಾರಣವಾದಂತ, ಸೂಪರ್ ನ್ಯಾಚುರಲ್, ಅಸಾಧಾರಣವಾದಂತ, ಅಸಾಮಾನ್ಯವಾದಂತ ಕಾರ್ಯಗಳನ್ನ ದೇವರು ಚರಿತ್ರೆಯಲ್ಲಿ, ಇತಿಹಾಸದಲ್ಲಿ, ಈ ಭೂಲೋಕದಲ್ಲಿ ಮನುಷ್ಯರ ನಡುವೆ ಹಿಂದೆ ಮಾಡಿದ್ದಾನೆ, ನಂತರ ಮಾಡಿದನು, ಈಗಲೂ ಮಾಡುತ್ತಿದ್ದಾನೆ, ಮುಂದೆಯೂ ಮಾಡುತ್ತಾನೆ. ಬಿಕಾಸ್ ಆತನು ಅದ್ಭುತ ಸ್ವರೂಪ. ಆತನ ಹೆಸರೇ ಯೆಶಾಯ ಗ್ರಂಥದಲ್ಲಿ ನೋಡುತ್ತೇವೆ, ಈಸ್ ವಂಡರ್ಫುಲ್. ಓನ್ಲಿ ಹಿ ಕ್ಯಾನ್ ಡೂ ವಂಡರ್ಸ್. ಅದರಿಂದ ಇವೆಲ್ಲವೂ ದೇವರ ಮಕ್ಕಳಿಗೆ ದೇವರು ದಾನವಾಗಿ ಕೊಟ್ಟಿರುವಂತ ವಿಷಯಗಳು. ಅದ ಕಾರಣ ಪ್ರಿಯರೇ, ಇದೆಲ್ಲ ಅನುಭವಿಸಿದವರು ಒಂದು ವೇಳೆ ಭ್ರಷ್ಟರಾದರೆ, ಇಫ್ ದೇ ಫಾಲ್ ಅವೇ ಅಂತ ಹೇಳ್ತಾರೆ. ಬಹುಶಃ ಇವತ್ತು ನಾವು ಇದನ್ನು ಮುಗಿಸೋಕೆ ಕಷ್ಟ ಆಗತ್ತೆ. ಯಾಕಂದ್ರೆ ಬಹಳಷ್ಟು ವಿಷಯಗಳಿದೆ ಧ್ಯಾನ ಮಾಡೋದಕ್ಕೆ. ಏನೋ ಬೇಗ ಮುಗಿಸಿದ್ರೆ ಕೆಲವು ಪ್ರತ್ಯೇಕವಾದ ವಿಷಯಗಳು ಕಲಿಬೇಕು. ಒಂದು ವೇಳೆ ಕಲಿಯೋದಕ್ಕೆ ಆಸಕ್ತಿ ಇಲ್ದಿರೋರು 10 ಜನ ಇದ್ರೆ ಅದರಲ್ಲಿ 10ರಲ್ಲಿ ಒಬ್ಬರು ಆಸಕ್ತಿ ತೋರಿಸಿದ್ರು ಸರಿ ಸಾಕು. ನಾವು ಆ ಒಬ್ಬ ವ್ಯಕ್ತಿಗಾಗಿ ಸಮಯ ತಗೊಂಡು ಹೇಳ್ತೇವೆ. ಯೇಸು ಸ್ವಾಮಿ ಹೇಳಿದ್ರಲ್ಲ, ಒಬ್ಬನು ಇಡೀ ಲೋಕವನ್ನು ಸಂಪಾದಿಸಿಕೊಂಡು ತನ್ನ ಪ್ರಾಣವನ್ನು ನಷ್ಟಪಡಿಸಿಕೊಂಡ್ರೆ, ಕಳೆದುಕೊಂಡ್ರೆ ಅವನಿಗೆ ಏನು ಪ್ರಯೋಜನ ಅಂತ ಹೇಳಿ. ಯಾಕಂದ್ರೆ ಅಂಥ ವಿಶೇಷವಾದ ವಿಷಯಗಳು. ಸೊ ಇಫ್
ದೇ ಫಾಲ್ ಅವೇ. ಅವರು ಭ್ರಷ್ಟರಾದರೆ ಅವರಲ್ಲಿ ತಿರುಗಿ ಮಾನಸಾಂತರವನ್ನ ಹುಟ್ಟಿಸುವುದು ಅಸಾಧ್ಯ ಅಂತ ಹೇಳಿಬಿಟ್ರು. ಇದರ ಬಗ್ಗೆ ಬಹಳಷ್ಟು ಭಿನ್ನಾಭಿಪ್ರಾಯಗಳು ವೇದ ಪಂಡಿತರ ನಡುವೆ ಇದ್ರೂ ಸಹ ಅದರ ಗೊಡವೆಗೆ ನಾವು ಹೋಗುವುದು ಬೇಡ. ಅದು ಹೋದ್ರೆ ಬಹಳ ಸಮಯ ಆಗುತ್ತೆ, ಬಹಳಷ್ಟು ವಿಷಯಗಳನ್ನ ಅಧ್ಯಯನ ಮಾಡಬೇಕಾಗುತ್ತೆ. ಹಾಗಾಗಿ ಹೇಳ್ಬಿಟ್ಟು ಅದಕ್ಕೆ ಉದಾಹರಣೆಯಾಗಿ 7-8 ವಚನಗಳನ್ನ ಹೇಳುತ್ತಾನೆ. ಏನ್ ಹೇಳ್ತಾನೆ? ಭೂಮಿಯು ತನ್ನ ಮೇಲೆ ಅನೇಕಾವರ್ತಿ ಸುರಿಯುವ ಮಳೆಯನ್ನು ಹೀರಿಕೊಂಡು ಅದು ಯಾರ ನಿಮಿತ್ತವಾಗಿ ವ್ಯವಸಾಯ ಮಾಡಲ್ಪಡುತ್ತದೋ ಅವರಿಗೆ ಅನುಕೂಲವಾದ ಬೆಳೆಯನ್ನು ಕೊಟ್ಟರೆ ದೇವರ ಆಶೀರ್ವಾದವನ್ನು ಹೊಂದುತ್ತದೆ. ಆದರೆ ಅದು ಮುಳ್ಳು ಗಿಡಗಳನ್ನು ಕಳೆಗಳನ್ನು ಬೆಳೆಸಿದರೆ ಅಯೋಗ್ಯವೆನಿಸಿಕೊಂಡು ಶಾಪಕ್ಕೆ ಗುರಿಯಾಗುತ್ತದೆ, ಅದರ ಅಂತ್ಯವು ಸುಡಲ್ಪಡುವುದೇ. ಇದು ಸಹ ಬಹಳ ಗಂಭೀರವಾದ ವಿಷಯ. ಒಂದು ಶಾಪಕ್ಕೆ ಸಂಬಂಧಪಟ್ಟಂತ ಮಾತುಗಳು ಅಲ್ಲಿ ಬರೆದಿದ್ದಾನೆ. ಅದಕ್ಕೆ ಒಂದು ಉದಾಹರಣೆ ಏನಂತಂದ್ರೆ, ಭೂಮಿಯ ಮೇಲೆ ಆಕಾಶದಿಂದ ಸುರಿಯುವ ಮಳೆಯನ್ನು ಹೀರಿಕೊಂಡು ಆ ಮಳೆ ಸುರಿದಾಗ ವ್ಯವಸಾಯಗಾರನು ರೈತನು ಆ ಭೂಮಿಯನ್ನು ಉತ್ತು ಬಿತ್ತಿ ಬೀಜವನ್ನ ಒಳ್ಳೆ ಫಲ ಕೊಡುತ್ತದೆ ಭೂಮಿ ಅಂತ ಹೇಳಿ ಎದುರು ನೋಡ್ತಾ ಇದ್ರೆ, ಒಂದು ವೇಳೆ ಅದಕ್ಕೆ ವಿಭಿನ್ನವಾಗಿ ಮುಳ್ಳು ಗಿಡಗಳನ್ನು ಕಳೆಗಳನ್ನು ಬೆಳೆಸಿದ್ರೆ ಎಷ್ಟು ದುಃಖವಾಗತ್ತೆ. ಅದು ಎಂತ ಉದಾಹರಣೆ ನೋಡ್ರಿ, ಕಂಪ್ಯಾರಿಸನ್ ಎಂತದಂದ್ರೆ, ದೇವರ ಕಡೆಯಿಂದ ಇಂಥ ವಿಶೇಷವಾದ ಆಶೀರ್ವಾದಗಳನ್ನು ಅನುಗ್ರಹಗಳನ್ನು ಪಡೆದುಕೊಂಡಂತಹ ವ್ಯಕ್ತಿಗಳು, ರುಚಿ ನೋಡಿದಂತಹ ವ್ಯಕ್ತಿಗಳು, ದೇವರ ಮಕ್ಕಳಾಗ್ಲಿ ದೇವರ ಸೇವಕರಾಗ್ಲಿ, ಅವರು ಒಂದು ವೇಳೆ ಭ್ರಷ್ಟರು ಅಂದ್ರೆ ಫಾಲ್ ಅವೇ ಬಿದ್ದು ಹೋದ್ರೆ ಆ ನಂಬಿಕೆಯಿಂದ ಇಷ್ಟೆಲ್ಲ ಆಶೀರ್ವಾದ ಕೊಟ್ಟಂತ ದೇವರಿಗೆ ಎಷ್ಟು ದುಃಖ ಆಗುತ್ತೆ. ಮತ್ತೆ ಈತನು ದೇವರಿಗೆ ಅಂತ ದ್ರೋಹ ಮಾಡಿದವನಾಗಿರ್ತಾನೆ ಅಂತ ಹೇಳ್ತಾನೆ. ಮತ್ತೆ ಇಷ್ಟೆಲ್ಲ ಹೇಳಿದ ಮೇಲೆ ಮತ್ತೆ ಕನ್ನಡಕರ್ತನು 8, 9, 10ನೇ ವಚನ, ಆದರೆ ಪ್ರಿಯರೇ ಅಂತ ಹೇಳ್ತಾನೆ. ಸ್ವಲ್ಪ ಈ ತಿಪ್ಪೆ ಸಾರಿಸೋ ಕೆಲಸ ಅಂತಾರೆ, ಅದಲ್ಲ ಇದು. ಕನ್ನಡದಲ್ಲಿ ಎಷ್ಟು ಮಂದಿಗೆ ಗೊತ್ತಿದೆಯೋ ಇಲ್ವೋ, ತಿಪ್ಪೆ ಸಾರಿಸೋ ಕೆಲಸ ಅಂತಂದ್ರೆ ಏನು? ಒಳಗಡೆ ಎಲ್ಲ ಹುಳಗಳು ಇರ್ತಾವೆ, ಸಗಣಿ ಅಲ್ವಾ ಒಳಗಡೆ ಇರೋದು, ತಿಪ್ಪೆ ಅಂತಾರೆ. ಸಗಣಿ ಎಲ್ಲ ಒಂದ್ ಕಡೆ ಗುಡ್ಡೆ ಹಾಕ್ತಾರೆ. ಹಳ್ಳಿಗಳಲ್ಲಿ ನಾವು ಚಿಕ್ಕ ವಯಸ್ಸಿನಲ್ಲಿ ನಮ್ಮ ಮನೆ ಮುಂದೆನೆ ಹಾಕ್ತಾ ಇದ್ವಿ ಸಗಣಿ. ಅದರಲ್ಲೇ ಹುಟ್ಕೊಳ್ತೇವೆ ಹುಳಗಳು. ಅದು ಹುಳ ಕಾಣಿಸ್ದಂಗೆ ತಿಪ್ಪೆ ಸಾರಿಸ್ತಾರೆ, ಮತ್ತೆ ಸಗಣಿನೇ ಹಾಕಿ ಸಾರಿಸಿ ಅದು ಚೆನ್ನಾಗಿ ಕಾಣೋ ತರ ಮಾಡ್ತಾರೆ. ಆ ತರ ಏನು ಮಾಡ್ತಾ ಇಲ್ಲ ಗ್ರಂಥಕರ್ತ. ಅವನು ಏನು ಹೇಳೋದ್ರಂದ್ರೆ ಒಂದು ಎಚ್ಚರಿಕೆ. ನಾನು ಮೊದಲೇ ಹೇಳಿದ್ದೇನೆ, ಈ ಅಧ್ಯಾಯದಲ್ಲಿ ಅಪಾಯ ಇದೆ, ಸ್ವಲ್ಪ ಜಾಗರೂಕವಾಗಿರ್ರಿ. ದೇರ್ ಇಸ್ ಎ ಡೇಂಜರ್, ಸೊ ಬಿ ಕೇರ್ಫುಲ್ ಅಂತ ಹೇಳಿ ವಾರ್ನಿಂಗ್ ಕೊಡುವಂತ ಅಧ್ಯಾಯಗಳಿವೆಲ್ಲವೂ. ಕ್ರಿಸ್ತ ನಂಬಿಕೆಯಲ್ಲಿ ವಿಶ್ವಾಸದಲ್ಲಿ ಹುಟ್ಟಿ ಬೆಳೆಯುತ್ತಾ ಇರುವಂತ, ಬೆಳವಣಿಗೆಯನ್ನು ಆಶೆ ಪಡುವಂತ, ಗ್ರೋತ್ ಅನ್ನು ಆಶೆ ಪಡುವಂತ ವ್ಯಕ್ತಿಗಳಿಗೆ ಹೇಳುವಂತ ಮಾತುಗಳು. ಆ ಕ್ರಮದಲ್ಲಿಯೇ ಈ ಮಾತುಗಳನ್ನು ಹೇಳ್ತಾನೆ. ಆದ್ರೆ ಕೊನೆಯದಾಗಿ ತಿಪ್ಪೆ ಸಾರಿಸೋ ಕೆಲಸ ಅಲ್ಲ, ಎಂಕರೇಜ್ ಮಾಡಿ, ಪ್ರೋತ್ಸಾಹ ನೀಡುತ್ತಾ, ಆದರೆ ಪ್ರಿಯರೇ, ಈ ರೀತಿಯಾಗಿ ನಾವು ಮಾತಾಡಿದ್ರು, ಒಂದು ವೇಳೆ ನಮ್ಮ ಮಾತುಗಳು, ಮೇಲೆ ಹೇಳಲ್ಪಟ್ಟಂತ ಮಾತುಗಳು ಕಠಿಣವಾಗಿ ನಿಮ್ಮ ಮನಸ್ಸಿಗೆ ನೋವನ್ನು ಉಂಟು ಮಾಡುವ ರೀತಿಯಲ್ಲಿ ಇದ್ರೂ ಸಹ, ಒಂದು ವೇಳೆ ನೀವು ಅಂತ ಒಂದು ದುರಂತವಾದ ಸ್ಥಿತಿಯಲ್ಲಿ ಇಲ್ಲದೆ ಇರಬಹುದು, ಇದ್ದವರಿಗೆ ವರ್ತಿಸುತ್ತೆ ಆ ಮಾತುಗಳು. ಆದ್ರೆ ನೀವು ಆ ರೀತಿಯಲ್ಲಿ ಇದ್ದೀರಾ ಅಂತ ನಾನು ಅನ್ಕೊಳ್ಳಲ್ಲ, ನಾನು ಭಾವಿಸೋದಿಲ್ಲ. ಆದ್ರೆ ಪ್ರಿಯರೇ, ಈ ರೀತಿಯಾಗಿ ನಾವು ಮಾತಾಡಿದ್ರು ನೀವು ಇದಕ್ಕಿಂತ ಉತ್ತಮವಾಗಿಯೂ ರಕ್ಷಣಕರವಾಗಿಯೂ ಇರುವ ಸ್ಥಿತಿಯಲ್ಲಿ ಇದ್ದೀರೆಂದು ದೃಢವಾಗಿ ನಂಬಿದ್ದೇನೆ. ಹೋಪ್ ನೋಡ್ರಿ, ನಿರೀಕ್ಷೆ ನೋಡ್ರಿ. ದೇವರ ಮಕ್ಕಳು ತಪ್ಪು ಮಾಡ್ತಾನೆ. ನೀತಿವಂತನು 7 ಸಾರಿ ಬಿದ್ದರು ಎದ್ದೊಳ್ತಾನೆ. ನಾವು ಅದಕ್ಕೆ ಒಳ್ಳೆ ಉದಾಹರಣೆ ನಾವು ಅದನ್ನ ಜ್ಞಾನೋಕ್ತಿಗಳು 24:16 ನಾವು ಓದ್ತೇವೆ. ಅದನ್ನು ಬೀಳ್ತಾನೆ.
ನಾವೆಲ್ಲರೂ ಬಿದ್ದಿದ್ವಿ, ನಾನು ಬಿದ್ದಿದ್ದೀನಿ. ಯಾವ ಸೇವಕರು ಯೇಸು ಕ್ರಿಸ್ತನ ಹೊರತುಪಡಿಸಿ ಈ ಲೋಕದಲ್ಲಿ ಎಲ್ಲ ಭಕ್ತರು ಒಂದಲ್ಲ ಒಂದು ರೀತಿಯಲ್ಲಿ ಬಿದ್ದು ಹೋದಂತವ್ರೆ, ನಂಬಿಕೆಯಲ್ಲಿ ವಿಶ್ವಾಸದಲ್ಲಿ ತಪ್ಪು ಮಾಡಿದವರೇ. ಕೊರತೆಗಳು, ನ್ಯೂನತೆಗಳು, ಬಲಹೀನತೆಗಳು ಅವರಲ್ಲಿ ಉಂಟು, ಸಿಕ್ತ. ಆದ್ರೆ ಮತ್ತೆ ಎದ್ದು ನಿಂತರು, ಮತ್ತೆ ದೇವರನ್ನ ಅವರು ಮಾನಸಾಂತರ ಹೊಂದಿದ್ರು. ದೇ ರಿಪೆಂಟೆಡ್, ದೇ ವರ್ ಕನ್ವಿನ್ಸ್ಡ್ ಬೈ ದ ಹೋಲಿ ಸ್ಪಿರಿಟ್. ಅವ್ರ ತಪ್ಪು ಗೊತ್ತಾಯ್ತು, ದೇವರ ಹತ್ರ ಮುಂದೆ ಬಂದ್ರು, ಹತ್ತು ಗೋಳಾಡಿ ಪಶ್ಚಾತ್ತಾಪ ಪಟ್ಟು ಪುನಃ ಅವರು ನೂತನ ಪಡಿಸಲ್ಪಟ್ಟರು. ದೇ ವರ್ ರಿನ್ಯೂಡ್ ದೇರ್ ಫೇತ್. ಅದ್ಭುತವಾದ ಕಾರ್ಯಗಳನ್ನು ಮಾಡಿದರು. ಅದಕ್ಕಾಗಿ ಹೇಳ್ತಾನೆ, ನೀವು ಇದಕ್ಕಿಂತ ಉತ್ತಮವಾಗಿ ರಕ್ಷಣಕರವಾಗಿ ಇರುವ ಸ್ಥಿತಿಯಲ್ಲಿ ಇದ್ದರೂ ದೃಢವಾಗಿ ನಂಬಿದ್ದೇವೆ. ನೀವು ದೇವ್ರ ಜನರಿಗೆ ಉಪಚಾರ ಮಾಡಿದ್ರಿ, ಇನ್ನೂ ಮಾಡ್ತಾ ಇದ್ದೀರಿ. ಈ ಕೆಲಸವನ್ನು ಇದರಲ್ಲಿ ನೀವು ದೇವರ ನಾಮದ ವಿಷಯವಾಗಿ ತೋರಿಸಿದ ಪ್ರೀತಿಯನ್ನು ಆತನು ಮರೆಯುವುದಕ್ಕೆ ಅನ್ಯಾಯಸ್ತಾನೆ. ದೇವರ ಮಕ್ಕಳಾದಂತಹ ನಾವು ಏನೇ ಮಾಡಿದ್ರು ಒಂದ್ ವೇಳೆ ನಾವು ಬೀಳಬಹುದು. ಯಾರೂ ಸ್ಥಿರವಾಗಿಲ್ಲ, ಯಾರು ಪರಿಪೂರ್ಣ ಪವಿತ್ರ. ಅದಕ್ಕೋಸ್ಕರ ನಾವು ಮುಂದಕ್ಕೆ ಎದೆ ಬೊಗ್ಗಿದವರಾಗಿ ಅದನ್ನು ಹಿಡ್ಕೊಳ್ಳುವುದಕ್ಕೆ ಪ್ರಯಾಸ ಪಡ್ತಾ ಹೋಗ್ತಾ ಇದ್ದೇವೆ, ವಿತ್ ದ ಹೆಲ್ಪ್ ಆಫ್ ಗಾಡ್. ಮತ್ತು ನಾವು ದೇವರ ಮೇಲೆ ಆತುಕೊಳ್ಳುವವರು. ವಿ ಟ್ರಸ್ಟ್ ಇನ್ ಗಾಡ್, ನಾಟ್ ಇನ್ ಅವರ್ ಸ್ಟ್ರೆಂತ್, ನಾಟ್ ಇನ್ ಅವರ್ ವಿಸ್ಡಮ್, ನಾಟ್ ಇನ್ ಅವರ್ ಸ್ಪಿರಿಚುವಾಲಿಟಿ. ನಾವು ಎಷ್ಟೇ ಆಶೀರ್ವಾದಗಳನ್ನ ದೇವರ ಕಡೆಯಿಂದ ಹೊಂದಿದ್ರು, ಎಷ್ಟೇ ಪವಿತ್ರಾತ್ಮನ ಶಕ್ತಿ ಹೊಂದಿದ್ರು, ನಮ್ಮ ಆಧಾರ ಆತನೇ. ಆಧಾರ ನೀ ಬೇಕಯ್ಯ ಅಂತ ಹೇಳಿ ಹಾಡು ಇದೆ. ಎಷ್ಟು ನೀನೇ ಬೇಕಪ್ಪ, ನಿನ್ನ ಆಧಾರ ಇಲ್ಲದೆ ನಾವು ನಿಲ್ಲಕ್ಕಾಗೋದಿಲ್ಲ. ಹಾಗಾಗಿ ಒಬ್ಬ ನೀತಿವಂತನು ಜ್ಞಾನೋಕ್ತಿಗಳು 24:16 ಇರುವ ಹಾಗೆ 7 ಸಾರಿ ಬಿದ್ರು ಮತ್ತೆ ಹೇಳ್ತಾನೆ, ಎದ್ದಳುತ್ತಾನೆ. ಆದ್ರೆ ದುಷ್ಟನು ಹಾಗಲ್ಲ. ಅದೇ ವಚನದಲ್ಲಿದೆ, ನೀವು ನಂತರ ಹೋದ್ರಿ, ಸಮಯ ಇಲ್ಲ ನನಗೆ. 24ನೇ ಅಧ್ಯಾಯ ಜ್ಞಾನೋಕ್ತಿಗಳು 16ನೇ ವಚನದಲ್ಲಿ, ದುಷ್ಟನು ಬಿದ್ರೆ ಅವನು ಭ್ರಷ್ಟನಾಗಿ ಹೋಗ್ತಾನೆ, ಆದ್ರೆ ನೀತಿವಂತನು ಒಂದ್ಸಾರಿ ಬಿದ್ರೆ, 7 ಸಾರಿ ಬಿದ್ರು ಮತ್ತು ಎದ್ದು ನಿಲ್ತಾನೆ. ಅದಕ್ಕೆ ಒಳ್ಳೆ ಉದಾಹರಣೆ ನಮಗೆ ಗೊತ್ತಿರುವಂತದ್ದು ಯೇಸು ಕ್ರಿಸ್ತನ ಶಿಷ್ಯರಲ್ಲಿ ಇಬ್ಬರಾಗಿದ್ದಂತ ಯಾರು, ಪೇತ್ರನು ಮತ್ತು ಇಸ್ಕರಿಯತ್ ಯೂದ. ಪೇತ್ರನು ತಪ್ಪು ಮಾಡಿದನು, ಇಸ್ಕರಿಯತ್ ಯೂದನು ತಪ್ಪು. ಇಬ್ಬರು ತಮ್ಮ ಗುರುವಿಗೆ ದ್ರೋಹ ಮಾಡಿದ್ರು, ಅಲ್ಲಗಳಿದ್ರು, ನನಗೆ ಗೊತ್ತಿಲ್ಲ ಅಂತ ಹೇಳಿ ತಪ್ಪಿಸ್ಕೊಂಡು ತಪ್ಪು ಮಾಡಿದ್ರು. ಆದ್ರೆ ಪೇತ್ರನು ಪಶ್ಚಾತ್ತಾಪ ಪಟ್ಟು ಬಿದ್ದರೂ ಸಹ ಎದ್ದ. ಆದ್ರೆ ಯೂದನು ಹಾಗೆ ಬಿದ್ದ, ಆದ್ರೆ ಎದ್ದಿಲ್ಲ. ಅದೇ ಫಾಲಿಂಗ್ ಅವೇ ಅಂತಂದ್ರೆ ಯೂದನು ಬಿದ್ದಂತ ಬೀಳುವಿಕೆ. ಆದ್ರೆ ಫಾಲಿಂಗ್ ಅಂತಂದ್ರೆ ಪೇತ್ರನು ಬಿದ್ದಂತ ಬೀಳುವಿಕೆ. ಈ ಫಾಲಿಂಗ್ ಅನ್ನೋದು ನಮ್ಮಲ್ಲಿ ಬರಬಹುದು, ಬಂದ್ರೆ ಅದು ದೊಡ್ಡ ಅಪಾಯ ಏನಲ್ಲ, ಎದ್ದು ನಿಂತ್ಕೊಳ್ತೀವಿ. ಕ್ರಿಸ್ತನ್ ನಮ್ಮನ್ನ ನೀರಿನಲ್ಲಿ ಮುಳುಗ್ತಾ ಇದ್ದಂತ ಪೇತ್ರನನ್ನು ಎಬ್ಬಿಸಿ ನಿಲ್ಲಿಸಿದ ಹಾಗೆ ನಿಲ್ಲಿಸ್ತಾನೆ. ಆದ್ರೆ ಯೇಸು ಕ್ರಿಸ್ತನ ಬಳಿಗೆ ಬರಲೇ ಇಲ್ಲ ಅವನು. ಜೂಡಸ್, ಇಫ್ ಯು ಡಿಪಾರ್ಟ್ ಫ್ರಮ್ ಜೀಸಸ್, ದಟ್ ಇಸ್ ಫಾಲ್ ಅವೇ, ದರ್ ಇಸ್ ನೋ ಹೋಪ್. ಯೂದನಿಗೆ ನಿರೀಕ್ಷೆ ಇಲ್ಲದಂತೆ ಅವನ ಜೀವನ ಕೊನೆಗೊಳ್ತು. ಯಾಕಂದ್ರೆ he did not come to Jesus with repentance. ಸೊ ಇದರಿಂದ ಇವತ್ತು ನಾವು ಕಲಿತಂತ ವಿಷಯ ಏನಂತಂದ್ರೆ, ವಿಶ್ವಾಸದಲ್ಲಿ ನಾವು ಒಂದ್ ವೇಳೆ ಏರ್ಪೇರ್ ಆದರೂ ನಾವು ಯಾವಾಗಲೂ ಕ್ರಿಸ್ತನ ಮೇಲೆ ಆಧಾರವಾಗಿರ್ಬೇಕು. ಹಾಗಿರುವಾಗ ದೇವರು ನಮ್ಗೆ ಖಂಡಿತವಾಗಿ ಸಹಾಯ ಮಾಡ್ತಾನೆ. ಅಂತ ಕೃಪೆ ದೇವರು ನಮ್ಗೆ ಕೊಡ್ಲಿ. ತಾಳ್ಮೆಯಿಂದ ಕೇಳಿದಂತ ನಿಮ್ಮೆಲ್ಲರಿಗೂ ಕ್ರಿಸ್ತ ಯೇಸುವಿನ ನಾಮದಲ್ಲಿ ವಂದನೆಯನ್ನ ಸಲ್ಲಿಸ್ತೇನೆ. ಈ ಹೊಸ ವರ್ಷದ ಶುಭಾಶಯಗಳೊಂದಿಗೆ ನಿಮಗೆ ಹೇರಳವಾದ ಆತ್ಮಿಕವಾದ ಆಶೀರ್ವಾದಗಳು, ಬಲವು, ಶಕ್ತಿಯು, ಸಹನೆ ದೇವರು ಕೊಡಲಿ. ತನ್ನ ಕೃಪಾವರಗಳಿಂದ ತುಂಬಿಸಲಿ. ತನ್ನ ಮಹಿಮೆಗಾಗಿ ನಿಮ್ಮೆಲ್ಲರನ್ನ ಉಪಯೋಗಿಸಲಿ. ವಿಶೇಷವಾಗಿ ಈ ಬಿಲ್ಡರ್ಸ್ ತಂಡದವರನ್ನ, ಅದರ ನಾಯಕರನ್ನ ದೇವರು ಉಪಯೋಗಿಸಿಕೊಳ್ಳಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಒಂದು ಚಿಕ್ಕ ಪ್ರಾರ್ಥನೆಯೊಂದಿಗೆ ನಾನು ಮಾತುಗಳನ್ನು ಮುಗಿಸ್ತೇನೆ. ತಂದೆಯಾದ ದೇವರೇ, ನಿನ್ನ ಪವಿತ್ರ ನಾಮಕ್ಕೆ ಸ್ತೋತ್ರ. ಈ ಹೊಸ ವರ್ಷವನ್ನ ನಮ್ಮೆಲ್ಲರಿಗೂ ನೀಡಿ 2026ನೇ ವರ್ಷ, ಈ ದಿನಗಳಲ್ಲಿ ನಾವು ನಿನಗಾಗಿ ಬದುಕುವುದಕ್ಕೆ, ಸತ್ಯಕ್ಕಾಗಿ ನಿಲ್ಲುವಂತೆ ನಮಗೆ ಮತ್ತೊಂದು ಅವಕಾಶವನ್ನು ಕೊಟ್ಟದಕ್ಕಾಗಿ ಸ್ತೋತ್ರ. ಎಲ್ಲಾ ಒಳ್ಳೆ ಮರಗಳು ಒಳ್ಳೆ ಫಲವನ್ನು ಕೊಡುತ್ತವೆ, ಕೆಟ್ಟ ಮರವು ಕೆಟ್ಟ ಫಲವನ್ನು ಕೊಡುತ್ತದೆ ಎಂಬ ನಿನ್ನ ಮಾತುಗಳನ್ನ ನೆನಪು ಮಾಡಿಕೊಳ್ತೇವೆ. ನಾವು ಒಳ್ಳೆ ಮರಗಳಾಗಿ ನಿನ್ನ ಮೇಲೆ ಆತುಕೊಂಡು ನಿನಗೆ ಪ್ರಿಯವಾದ ಫಲಗಳನ್ನು ಕೊಡುವಂತೆ ನಮಗೆ ಸಹಾಯ ಮಾಡು. ನಾವು ಒಳ್ಳೆ ಫಲವನ್ನು ಫಲಿಸುವಂತೆ ಕೃಪೆ ಮಾಡು ಸ್ವಾಮಿ. ಬಿಲ್ಡರ್ಸ್ ತಂಡದವರ ಈ ಸೇವೆಯನ್ನ, ಉತ್ತಮವಾದ ಸೇವೆಯನ್ನ ಇನ್ನು ಆಶೀರ್ವದಿಸಿ ಅನೇಕರು ಇದರ ಮೂಲಕ ಆಶೀರ್ವಾದ ಹೊಂದುವಂತೆ ಸಹಾಯ ಮಾಡಿ. ಇವತ್ತು ಇದರಲ್ಲಿ ಪಾಲ್ಗೊಂಡಂತ ಎಲ್ಲಾ ನಿನ್ನ
ಆ ಭಕ್ತರನ್ನು, ನಿನ್ನ ಮಕ್ಕಳನ್ನು, ನಿನ್ನ ಸೇವಕರನ್ನು ಆಶೀರ್ವದಿಸು. ನೀನೇ ಮಹಿಮೆ ಹೊಂದು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆ, ಆಮೇನ್.